ವೆರಿ ಗುಡ್ ಮಾರ್ನಿಂಗ್. ನಮಸ್ತೆ ನಮಸ್ತೆ ನಮಸ್ತೆ. ಟಿಫನ್ ಮಾಡಿದ್ರಾ? ವೆರಿ ಗುಡ್ ಮಾರ್ನಿಂಗ್. ಇದು ಸಂಜೆ 5:30 ಕ್ಲಾಸ್ ಅನ್ನ ನಾನು ಅಂದ್ರೆ 5:30 ಕ್ಲಾಸ್ ಆಮೇಲೆ ಸ್ವಲ್ಪ ಕೆಲಸ ಇದೆ, ಅದಕ್ಕೆ 1 ಗಂಟೆಗೆ ಮಾಡ್ತೀನಿ. ಆಯ್ತಾ? 1 ರಿಂದ 2 ಮಾಡ್ತೀನಿ, 5:30 6. ರನ್ ಹೋಗಿ ಬಂದ್ಮೇಲೆ ನಿದ್ದೆ ಬರ್ತದೆ, ಅದು ಸುಸ್ತು ಆಗುತ್ತೆ. ಅಲ್ಲದೆ ಈಗ ನಿದ್ದೆ ಹೋಗುತ್ತೋ ನಿಮ್ ಕ್ವಶನ್ ನೋಡಿ. ಓಕೆ, ಇವತ್ತು 1 ರಿಂದ 2 ಇರುತ್ತೆ. ಓಕೆ, ನಮಸ್ತೆ ನಮಸ್ತೆ ನಮಸ್ತೆ. ಸರಿ, ಸ್ಟಾರ್ಟ್ ಮಾಡೋಣ. ಓಕೆ, ಸೊ ರೈಲಿಗೆ ಸಂಬಂಧಿಸಿದ ಸಮಸ್ಯೆ. ಹಿಂದಿನ ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ ಏನೋ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ನೋಡಿದ್ದೀವಿ. ಇದು ರೈಲಿಗೆ ಸಂಬಂಧಿಸಿದ ಸಮಸ್ಯೆ. ಯಾವ ತರ ಪ್ರಶ್ನೆಗಳು ಬರ್ತವೆ ಅದನ್ನ ನಾವು ನೋಡೋಣ. ಓಕೆ, ನಿಮ್ಗೆ ಗೊತ್ತಿರ್ಲೇಬೇಕಾಗಿದ್ದು ದೂರ, ವೇಗ, ಸಮಯ, ಇದಕ್ಕೇನ್ ರಿಲೇಷನ್. ನಿಮ್ಗೆ ದೂರ ಬೇಕು ಅಂದ್ರೆ ಇದನ್ನ ಕ್ಲೋಸ್ ಮಾಡಿ, ಅವಾಗ ವೇಗ ಇಂಟು ಸಮಯ ಆಗುತ್ತೆ. ನಿಮ್ಗೆ ವೇಗ ಬೇಕಂದ್ರೆ ಇದನ್ನು ಕ್ಲೋಸ್ ಮಾಡಿ, ದೂರ ಅಪಾನ್ ಸಮಯ ಬರುತ್ತೆ. ನಿಮಗೆ ಸಮಯ ಬೇಕು ಅಂದ್ರೆ ಇದನ್ನು ಕ್ಲೋಸ್ ಮಾಡಿ, ದೂರ ಅಪಾನ್ ವೇಗ ಬರುತ್ತೆ. ಓಕೆ, ಡಿಸ್ಟೆನ್ಸ್ ಬೇಕಂದ್ರೆ ಸ್ಪೀಡ್ ಇಂಟು ಟೈಮ್, ಸ್ಪೀಡ್ ಬೇಕಂದ್ರೆ ಡಿಸ್ಟೆನ್ಸ್ ಬೈ ಟೈಮ್, ಟೈಮ್ ಬೇಕಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ನೆನ್ಪಿಟ್ಕೊಳ್ಳಿ, ಸ್ಪೀಡ್ ಯಾವಾಗ ಇಲ್ಲಿ ಇರುತ್ತಲ್ಲ, ಟೈಮ್ ಇಲ್ಲಿರುತ್ತೆ. ಟೈಮ್ ಇಲ್ಲಿದ್ದಾಗ ಸ್ಪೀಡ್ ಇರುತ್ತೆ. ಇದಕ್ಕೂ ಆಗ್ ಬರಲ್ಲ ನೋಡಿ, ಇದಕ್ಕೆ ಆಗ್ ಬರಲ್ಲ. ಸ್ಪೀಡ್ ಮತ್ತೆ ಟೈಮ್ಗೂ ಆಗ್ ಬರೋದಿಲ್ಲ. ಸ್ಪೀಡ್ ಇಲ್ಲಿದ್ರೆ ಟೈಮ್ ಇಲ್ಲಿರುತ್ತೆ, ಟೈಮ್ ಇಲ್ಲಿದ್ರೆ ಸ್ಪೀಡ್ ಇಲ್ಲಿರುತ್ತೆ. ಬಟ್ ಸ್ಪೀಡ್ ಮತ್ತೆ ಡಿಸ್ಟೆನ್ಸ್ ಏನಿದೆ ಅಲ್ಲ, ಅದು ಸ್ಪೀಡ್ ಜಾಸ್ತಿ ಆದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಟೈಮ್ ಜಾಸ್ತಿ ಆದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸ್ಪೀಡ್ ಜಾಸ್ತಿ ಆದ್ರೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಅಥವಾ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಸ್ಪೀಡ್ ಜಾಸ್ತಿ ಮಾಡಬೇಕು, ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಟೈಮ್ ಕೂಡ ಜಾಸ್ತಿ ಆಗುತ್ತೆ. ಓಕೆ ಸರ್, ಈಗ ನಿಮ್ಗೆ ಇಲ್ಲಿ ಏನ್ ಗೊತ್ತಿರ್ಬೇಕು, ಒಂದು ಕಾರಿನ ಮೇಲಿನ ಸಮಸ್ಯೆಗಳು ಅಂತ ಹೇಳಲ್ಲ, ಬೈಕಿನ ಮೇಲಿನ ಸಮಸ್ಯೆ ಅಂತ ಹೇಳಲ್ಲ. ಓಕೆ, ಸೊ ಈಗ ಸಮಸ್ಯೆ ಏನೋ ಹೇಳಿದ್ರು, ರೈಲಿಗೆ ಸಂಬಂಧಿಸಿದ ಸಮಸ್ಯೆ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಒಂದೇ ಒಂದು ಕಾರಣ, ರೈಲಿಗೆ ಉದ್ದ ಇರುತ್ತೆ. ಒಂದು ರೈಲಿನ ಉದ್ದದಲ್ಲಿ ಒಂದು 50 ರಿಂದ 100 ಕಾರ್ಗಳು ಬರ್ತಾವ ಅನ್ಕೊಳ್ಳಿ. ಓಕೆ, ಅದು ಡಿಪೆಂಡ್ ಆಗುತ್ತೆ. ಹಂಗಂದ್ರೆ 1 ಕಾರ್ ದಾಟೋದು ಬೇರೆ, 50 ಕಾರು ದಾಟೋದು ಬೇರೆ. ಸರಿ, ನಿಮ್ಮನ್ನ 50 ಕಾರ್ ದಾಟಬೇಕು ಅನ್ಕೊಳ್ಳಿ. ಅವಾಗ ಹಿಂಗ್ ನೋಡಿದ ತಕ್ಷಣ ದಾಟಿ ಬಿಡುತ್ತಾ? ಇಲ್ಲ, ಹಿಂಗೆ ನೋಡ್ತಾ ಇರ್ಬೇಕು. ಓಕೆ, 1 ಕಾರಿಗೆ 1 ಸೆಕೆಂಡ್ ಹಿಂಗ್ ನೋಡಿದ್ರೆ ಅನ್ಕೊಳ್ಳಿ, 50 ಸತಿ ನೋಡ್ಬೇಕು ನೀವು. ಹೌದಾ? ಹಾಗಾದ್ರೆ ರೈಲಿಗೆ ಸಮಸ್ಯೆ ಇರೋದೇನು ಅಂದ್ರೆ ಅಲ್ಲಿ ರೈಲಿಗೆ ಲೆಂತ್ ಇದೆ. ರೈಲಿಗೆ ಲೆಂತ್ ಇಲ್ಲ, ಉದ್ದ ಇಲ್ಲ ಅಂದ್ರೆ ಸಮಸ್ಯೆನೆ ಆಗ್ತಿರ್ಲಿಲ್ಲ. ಓಕೆ, ಸೊ ರೈಲಿಗೆ ಏನೇನ್ ಸಮಸ್ಯೆ ಇದೆ ನೋಡೋಣ ಬನ್ನಿ. ರೈಲು ಯಾವುದೇ ವಸ್ತುವನ್ನು ದಾಟಿದರೆ ದಾಟುವ ಸಮಯವು ಆ ವಸ್ತುವಿನ ಮೇಲೆ ನಿರ್ಧಾರಿತ ಆಗಿರುತ್ತೆ. ಹೌದಾ? ಯಾವ ವಸ್ತುವನ್ನ ದಾಟ್ತಾ ಇದೆ, ಕಂಬ ದಾಟಿದ್ರೆ ಅದಕ್ಕೆ ಟೈಮ್ ಬೇರೆ, ಪ್ಲಾಟ್ಫಾರ್ಮ್ ದಾಟಿದ್ರೆ ಅದಕ್ಕೆ ಟೈಮ್ ಬೇರೆ, ರೈಲು ಮತ್ತೊಂದು ರೈಲ್ ದಾಟೋದಕ್ಕೆ ಬೇರೆ ಆಗುತ್ತೆ. ಫಸ್ಟ್, ನೋ ಲೆಂತ್ ನೋ ಸ್ಪೀಡ್. ರೈಲು ದಾಟ್ತಾ ಇರೋ ವಸ್ತುಗೆ ಲೆಂತ್ ಇಲ್ಲ, ಸ್ಪೀಡ್ ಇಲ್ಲ. ಇದು ನೋ ಲೆಂತ್ ನೋ ಸ್ಪೀಡ್. ರೈಲು ದಾಟ್ತಾ ಇರುವ ವಸ್ತು ಇದೆಲ್ಲ, ಅದಕ್ಕೆ ಲೆಂತ್ ಇಲ್ಲ ಮತ್ತೆ ಸ್ಪೀಡ್ ಇಲ್ಲ. ಯಾವುದು? ಕಂಬಕ್ಕೆ ಲೆಂತ್ ಇರಲ್ಲ ಮತ್ತೆ ಸ್ಪೀಡ್ ಕೂಡ ಇರೋದಿಲ್ಲ. ಓಕೆ, ಆದ್ರೆ ಲೆಂತ್ ಇರುತ್ತೆ, ಸ್ಪೀಡ್ ಇರೋದಿಲ್ಲ. ಲೆಂತ್ ಇರುತ್ತೆ, ಸ್ಪೀಡ್ ಇರಲ್ಲ. ಯಾವುದಕ್ಕೆ? ಪ್ಲಾಟ್ಫಾರ್ಮ್ಗೆ ಲೆಂತ್ ಇರುತ್ತೆ, ಸ್ಪೀಡ್ ಇರೋದಿಲ್ಲ. ಇದಕ್ಕೆ ಲೆಂತ್ ಇಲ್ಲ, ಇದಕ್ಕೆ ಲೆಂತ್ ಇದೆ. ಓಕೆ, ಮತ್ತೆ ಉದ್ದವಿದ್ದು ವೇಗ ಇರುತ್ತದೆ, ಉದ್ದನೂ ಇರುತ್ತೆ ವೇಗನೂ ಇರುತ್ತೆ ಅಂತಂದ್ರೆ ರೈಲು ಮತ್ತೊಂದು ರೈಲನ್ನು ದಾಟಬೇಕು, ಅಥವಾ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ಬೋದು. ಈ 3 ಕಂಡೀಷನ್ ಮೇಲೆ ನಿಮ್ಗೆ ಕ್ವಶನ್ಸ್ ಬರ್ತವೆ. ದಾಟುತ್ತದೆ ಅಂತಂದ್ರೆ ಏನೇನು ನೋಡ್ಬೇಕು. ಇಲ್ಲಿ ರೈಲು ಕಂಬ ದಾಟುತ್ತೆ. ಬನ್ನಿ, ಇಲ್ಲಿ ರೈಲು ಕಂಬ ದಾಟಿದ್ರೆ ಏನಾಗುತ್ತೆ? ಈ ರೈಲು ಕಂಬ ದಾಟಿದ್ರೆ ಇಲ್ಲಿ ರೈಲಿನ ಉದ್ದ ಅಷ್ಟೇ ಆಗಿರುತ್ತೆ. ಓಕೆ, ರೈಲಿನ ಉದ್ದ ಅಷ್ಟೇ ಆಗಿರುತ್ತೆ. ರೈಲು ಒಂದು ಕಂಬವನ್ನ ದಾಟಿದ್ರೆ ಅದು ಎಷ್ಟು ದೂರ ಹೋಗ್ಬೇಕು ಅಂದ್ರೆ, ಈ ರೈಲು ನೋಡಿ, ಈ ರೈಲು ಎಷ್ಟು ಉದ್ದ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹೋಯ್ತು. ಆ ರೈಲು ಎಷ್ಟು ಉದ್ದ ಇರುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಹಾಗಾದ್ರೆ ದೂರ ಎಷ್ಟು ಹೋಗ್ಬೇಕಂದ್ರೆ ರೈಲಿನ ಉದ್ದ, ರೈಲಿನ ವೇಗ ಆಗಿರುತ್ತೆ. ಓಕೆ, ಸೊ ಪ್ಲಾಟ್ಫಾರ್ಮ್ ದಾಟಿದಾಗ ರೈಲು ಮತ್ತೊಂದು ರೈಲು ದಾಟಿದಾಗ ಇದನ್ನ ನಾನು ಮತ್ತೆ ಹೇಳ್ತೀನಿ ನಿಮ್ಗೆ. ಓಕೆ, ಇಲ್ಲಾಂದ್ರೆ ಬರ್ಕೊಳ್ಳಿ, ಇದನ್ನ ಬರ್ಕೊಳ್ಳಿ. ಫಸ್ಟ್ ನೋ ಲೆಂತ್ ನೋ ಸ್ಪೀಡ್ ಬರ್ಕೊಳ್ಳಿ. ನೋ ಲೆಂತ್ ನೋ ಸ್ಪೀಡ್.
ಲೆಂತ್ ಇಲ್ಲ ಸ್ಪೀಡು ಇಲ್ಲ, ಯಾವುದು ಕಂಬಕ್ಕೆ ಲೆಂತ್ ಇರಲ್ಲ ಸ್ಪೀಡ್ ಇರಲ್ಲ. ಹಂಗಂದ್ರೆ ರೈಲು ದಾಟಿದ್ರೆ ರೈಲು ತನ್ನನ್ನ ತಾನು ದಾಟಬೇಕು. ದಾಟುವ ದೂರ ರೈಲಿನ ಉದ್ದ. ರೈಲು ಕ್ರಮಿಸುವ ದೂರ ಏನಾಗಿರುತ್ತೆ, ರೈಲಿನ ಉದ್ದ, ಲೆಂತ್ ಆಫ್ ದ ಟ್ರೈನ್. ಸೊ ಲೆಂತ್ ಆಫ್ ದ ಟ್ರೈನ್ ಆಗಿರುತ್ತೆ ಆಯ್ತಾ. ಓಕೆ, ಸ್ಪೀಡ್ ಏನಾಗಿರುತ್ತೆ, ಟ್ರೈನ್ ಸ್ಪೀಡ್ ಆಗಿರುತ್ತೆ. ನೆಕ್ಸ್ಟ್ ಹೋಗ್ಲಾ. ಓಕೆ, ರೈಲು ಹ್ಯಾಸ್ ಲೆಂತ್ ನೋ ಸ್ಪೀಡ್. ಲೆಂತ್ ಇರುತ್ತೆ ಯಾವ್ದಕ್ಕೆ, ಇದು ನೋಡಿ, ಇದು ಪ್ಲಾಟ್ಫಾರ್ಮ್. ಈ ಪ್ಲಾಟ್ಫಾರ್ಮ್ ಇದೆಯಲ್ಲ, ಇದಕ್ಕೆ ಲೆಂತ್ ಇದೆ, ಬಟ್ ಪ್ಲಾಟ್ಫಾರ್ಮ್ಗೆ ಸ್ಪೀಡ್ ಇರಲ್ಲ. ಅವಾಗ ರೈಲು ಇಲ್ಲಿಂದ ಇಲ್ಲಿಗೆ ಬರಬೇಕು. ಓಕೆ, ಸೊ ಈಗ ನೋಡಿ, ಇದು ಪ್ಲಾಟ್ಫಾರ್ಮ್ ಇದೆ. ಈ ಪ್ಲಾಟ್ಫಾರ್ಮ್ ದಾಟಬೇಕು ಅಂದ್ರೆ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಬರಬೇಕು, ಆಮೇಲೆ ತನ್ನನ್ನ ತಾನು ದಾಟಬೇಕು. ಓಕೆ, ಫಸ್ಟ್ ಇಲ್ಲಿಂದ ಇಲ್ಲಿಗೆ ಬರಬೇಕು, ನೆಕ್ಸ್ಟ್ ತನ್ನನ್ನ ತಾನು ದಾಟ್ಕೋಬೇಕು. ಹಾಗಾದ್ರೆ ರೈಲು ಪ್ಲಾಟ್ಫಾರ್ಮ್ ನ ದಾಟಬೇಕು ಅಂತಂದ್ರೆ ಪ್ಲಾಟ್ಫಾರ್ಮ್ ನ ಉದ್ದ ಪ್ಲಸ್ ರೈಲಿನ ಉದ್ದ ಆಗಿರುತ್ತೆ. ಓಕೆ, ಪ್ಲಾಟ್ಫಾರ್ಮ್ ಉದ್ದ ಪ್ಲಸ್ ರೈಲಿನ ಉದ್ದ. ಓಕೆನಾ, ನೋಡಿ, ಪ್ಲಾಟ್ಫಾರ್ಮ್ ಉದ್ದ ಪ್ಲಸ್ ರೈಲಿನ ಉದ್ದ. ಓಕೆ, ವೇಗ ಏನಾಗುತ್ತೆ, ಕೇವಲ ರೈಲಿನ ವೇಗ. ಸೊ ಇಲ್ಲಿ ಇದಕ್ಕೆ ಲೆಂತ್ ಇರಲ್ಲ, ಬಟ್ ಇಲ್ಲಿ ಲೆಂತ್ ಇರುತ್ತೆ. ಇದನ್ನ ಫಸ್ಟ್ ಬಂದು ಆಮೇಲೆ ಇದನ್ನ ಪೂರ್ತಿ ಕಂಪ್ಲೀಟ್ ದಾಟಬೇಕು. ನೆಕ್ಸ್ಟ್, ಸೊ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಸ್ಪೀಡು ಪ್ಲಸ್ ಆಗುತ್ತೆ ಅಂತ ಹೇಳಿದ್ದೆ, ಸೇಮ್ ಡೈರೆಕ್ಷನ್ ಇದ್ದಾಗ ಸ್ಪೀಡು ಮೈನಸ್ ಆಗುತ್ತೆ ಅಂತ ಹೇಳಿದ್ದೆ. ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಒಂದು ರೈಲು ಮತ್ತೊಂದು ರೈಲಿಗೆ ಹೆಲ್ಪ್ ಮಾಡುತ್ತೆ ದಾಟೋದಕ್ಕೆ. ಓಕೆ, ಒಂದು ರೈಲು ಮತ್ತೊಂದು ರೈಲನ್ನ ದಾಟೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೇ ದಿಕ್ಕಲ್ಲಿದ್ರೆ ಇದು ದಾಟಬೇಕು ಅಂತ ಬಂದ್ರೆ ಇದು ಮುಂದಿನ ಏನ್ ಮಾಡುತ್ತೆ, ಮುಂದೆ ಹೋಗ್ಬಿಡುತ್ತೆ, ದಾಟಕ್ ಬಿಡೋದೇ ಇಲ್ಲ. ನಾನು ಹೆಂಗ್ ದಾಟ್ತೀನಿ ನೋಡೇ ಬಿಡ್ತೀನಿ ಅಂತ ಇದು ಮುಂದೆ ಹೋಗ್ತಾನೆ ಇರುತ್ತೆ. ಇದಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಮೈನಸ್, ಸ್ಪೀಡ್ ಕಡಿಮೆ ಆಗುತ್ತೆ, ದಾಟೋ ಸ್ಪೀಡ್ ಕಡಿಮೆ ಆಗುತ್ತೆ. ಇಲ್ಲಿ ದಾಟೋ ಸ್ಪೀಡ್ ಹೆಚ್ಚಾಗುತ್ತೆ. ಓಕೆ, ವೇಗ ಅಂದ್ರೆ ಯಾವ್ದು ವೇಗ, ದಾಟುವ ವೇಗ. ಓಕೆ, ಯಾವ್ದು ಟ್ರೈನ್ ಸ್ಪೀಡ್ ಕಡಿಮೆ ಆಗಲ್ಲ, ಅಲ್ಲಿ ದಾಟೋ ವೇಗ ಕಡಿಮೆ ಆಗುತ್ತೆ, ಕ್ರಾಸಿಂಗ್ ಸ್ಪೀಡ್. ಓಕೆ, ವಿರುದ್ಧ ದಿಕ್ಕಲ್ಲಿದ್ದಾಗ ರೈಲು ಮತ್ತೊಂದು ರೈಲನ್ನು ದಾಟಬೇಕು ಅಂದ್ರೆ ಎರಡರದ್ದು ನೋಡಿ, ಈ ರೈಲು ಮತ್ತೊಂದು ರೈಲು ದಾಟಬೇಕಂದ್ರೆ ಎರಡರದ್ದು ಲೆಂತ್ ಪ್ಲಸ್ ಆಗುತ್ತೆ, ಸೇಮ್ ಡೈರೆಕ್ಷನ್ ಇದ್ದಾಗ ಲೆಂತ್ ಮೈನಸ್ ಆಗುತ್ತೆ. ಓಕೆ, ಸೊ ವಿರುದ್ಧ ದಿಕ್ಕಲ್ಲಿದ್ರೆ ಇದು ಪ್ಲಸ್, ಸ್ಪೀಡು ಪ್ಲಸ್ ಆಗುತ್ತೆ. ಲೆಂತ್ ಯಾವಾಗ ಮೈನಸ್ ಮಾಡಕ್ ಹೋಗ್ಬೇಡಿ, ಲೆಂತ್ ಮೈನಸ್ ಆಗಬಾರ್ದು, ಸ್ಪೀಡ್ ಅಷ್ಟೇ ಮೈನಸ್ ಆಗ್ಬೇಕು. ಓಕೆ, ಮತ್ತೆ ಇವುಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಓಕೆ, ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಬನ್ನಿ, ಫಸ್ಟ್ ಕಂಡೀಷನ್ ಏನಿತ್ತು, ನೋ ಲೆಂತ್ ನೋ ಸ್ಪೀಡ್. ರೈಲ್ ದಾಟ್ತಾ ಇರೋದಕ್ಕೆ ನೋಡಿ ನಿಂತಿರೋ ವ್ಯಕ್ತಿ, ಕಂಬ ಮತ್ತೆ ಮರ. ಸೊ ದಾಟಬೇಕು ಅಂತಂದ್ರೆ ರೈಲಿಗೆ ಏನೇನು ಕಂಡೀಷನ್ ನೋಡ, ಇಲ್ಲಿ ಕಂಬ ಇದೆ, ಇದು ರೈಲ್ ಈ ಕಂಬನ ದಾಟಬೇಕು ಅಂದ್ರೆ ದಾಟ್ತಾ ಇದು ಇಲ್ಲ, ಈಗ ದಾಟ್ತು. ಸೊ ರೈಲು ಒಂದು ಕಂಬವನ್ನ ದಾಟಬೇಕು ಅಂದ್ರೆ ತನ್ನನ್ನು ತಾನು ದಾಟಬೇಕು, ತನ್ನನ್ನು ತಾನು ದಾಟಬೇಕು. ಓಕೆ, ರೈಲು ತನ್ನನ್ನ ತಾನು ದಾಟಬೇಕು. ಹಾಗಾದ್ರೆ ರೈಲು ಕಂಬವನ್ನ ಮರ ಕಂಬ ವ್ಯಕ್ತಿ ದಾಟಬೇಕಂದ್ರೆ ದೂರ ರೈಲಿನ ಉದ್ದ ಆಗುತ್ತೆ, ಇದು 0 ಆಗುತ್ತೆ, ಯಾಕಂದ್ರೆ ವ್ಯಕ್ತಿಗೆ ಕಂಬಕ್ಕೆ ಉದ್ದ ಇರೋದಿಲ್ಲ. ಸರಿ, ಇಲ್ಲಿ ನೋಡಿ ಒಂದು ಕ್ವಶನ್. 54 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ರೈಲು 30 ಸೆಕೆಂಡುಗಳಲ್ಲಿ ಮರವನ್ನ ದಾಟುತ್ತದೆ, ರೈಲಿನ ಉದ್ದ ಎಷ್ಟು? ಇಲ್ಲಿ ಉದ್ದ ಅಂದ್ರೆ ಏನು, ಇಲ್ಲಿ ದೂರನೇ ಉದ್ದ ಆಗಿರುತ್ತೆ. ಸೊ ಇಲ್ಲಿ ಫಸ್ಟ್ ನೋಡ್ಬೇಕಾಗಿದ್ದು ಏನ್ ಕೇಳಿದ, ಇದನ್ನ ನೋಡ್ಬೇಕು ಆಯ್ತಾ. ನೀವು ಇದನ್ನ ನೋಡಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಏನ್ ಕಂಡಿಲ್ಲ. ಉದ್ದ ಅಂದ್ರೆ ದೂರ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್, ವೇಗ ಇಂಟು ಸಮಯ. ಸೊ ವೇಗ 54 ಇದೆ, ಸಮಯ 30 ಸೆಕೆಂಡ್ ಇದೆ. ಇದು ಅವರಲ್ಲಿದೆ, ಇದು ಸೆಕೆಂಡ್ ಅಲ್ಲಿ ಇದೆ, ಇದು ಅವರಲ್ಲಿದೆ, ಇದು ಸೆಕೆಂಡ್ ಅಲ್ಲಿ ಇದೆ. ಅದಕ್ಕೆ ಇಲ್ಲಿ ಯಾರು ಬರ್ತಾರೆ, 5/18 ಬರ್ತಾರೆ. ಸೊ ಏನಾಗುತ್ತೆ, ಇದು 18 1 18 3 3 5 15 15 30 450 ಮೀಟರ್ ಆಗುತ್ತೆ. ಓಕೆ, ಅರ್ಥ ಆಯ್ತಾ? ಸರಿ, ಸೇಮ್ ಇದೇ ತರ ಟ್ರೈ ಮಾಡಿ.
ಕೊಳ್ಳ ಬಂತು ನೋಡಿ. ಉದ್ದ ಅಂತ ಹೇಳಿದಾನೆ. ಉದ್ದ ಅಂದ್ರೆ ವೇಗ ಇಂಟು ಸಮಯ. ಸೊ ಇದು 90 km/h, ಇದು 24 ಸೆಕೆಂಡ್. ಸೊ 5/80 ಕಂಪಲ್ಸರಿ ಮಾಡ್ಬೇಕು. 18 1 18 5 5 5 25 25 4 600 ಮೀಟರ್ ಆಯ್ತು. ನೆಕ್ಸ್ಟ್ ಉದ್ದ ಇರುತ್ತೆ ಆದ್ರೆ ಸ್ಪೀಡ್ ಇರೋದಿಲ್ಲ. ಸೆಕೆಂಡ್ ಕಂಡೀಷನ್, ರೈಲು, ಸೇತುವೆ, ಪ್ಲಾಟ್ಫಾರ್ಮ್, ಸುರಂಗನ ದಾಟ. ಓಕೆ, ಇದು ಸುರಂಗ, ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆ ಇದು 200 ಮೀಟರ್ ಇದೆ ಅಂತ ಅನ್ಕೊಂಡು, ಈ ಸುರಂಗ 300 ಮೀಟರ್ ಇದೆ, ಅಥವಾ ಸಾರಿ ಸೇತುವೆ 300 ಮೀಟರ್ ಇದೆ. ಸರಿ, ಈ ರೈಲು ಈ ಸೇತುವೆನ ದಾಟಬೇಕು ಅಂದ್ರೆ ಎಷ್ಟು ದೂರ ಹೋಗ್ಬೇಕು ನೋಡಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ತು, ದಾಟ್ತಾ ಇಲ್ಲ, ಈಗ ದಾಟ್ತಾ ಇಲ್ಲ. ಸೊ ಈ ರೈಲು ಇಲ್ಲಿಂದ ಇಲ್ಲಿಗೆ ಬಂದಿದೆ. ಈ ರೈಲು ಇಲ್ಲಿಂದ ಇಲ್ಲಿಗೆ ಬಂದಿದೆ. ಇದು ಎಷ್ಟು ದೂರ ಹೋಗಿದೆ? ಸಾರಿ 300 ಮೀಟರ್ ಸೇತುವೆ ಉದ್ದ 300 ಮೀಟರ್ ದಾಟಿದೆ. ಸೊ ಆ ರೈಲು ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಇಲ್ಲಿ ತನಕ ಬಂದಿದೆ. ಸೊ 300 ಮೀಟರ್. ಈಗ ನೆಕ್ಸ್ಟ್ ಆ ರೈಲು ತನ್ನನ್ನ ತಾನು ದಾಟಬೇಕು, ತನ್ನನ್ನ ತಾನು ಹೊರಗೆ ಹಾಕ್ಬೇಕು, ತನ್ನ ತಾನು ಈ ಸುರಂಗದಿಂದ ಹೊರಗೆ ಹಾಕ್ಬೇಕು. ಹೊರಗೆ ಹಾಕ್ಬೇಕಂದ್ರೆ ಎಷ್ಟು ದೂರ ಹೋಗ್ಬೇಕು? ಅದು ಪೂರ್ತಿ ತನ್ನನ್ನ ತಾನು ದಾಟ್ಕೋಬೇಕು. ಇದು 300 ಮೀಟರ್. ಇದು ತನ್ನನ್ನ ಹೊರಗೆ ಹಾಕ್ಬೇಕು. ಹೊರಗೆ ಹಾಕ್ಬೇಕಂದ್ರೆ 200 ಮೀಟರ್ ಹೊರಗೆ ಹಾಕ್ಬೇಕು. ಹಾಗಾದ್ರೆ ಲೆಂತ್ ಎಷ್ಟಾಗತ್ತೆ? 500 ಮೀಟರ್ ಆಗತ್ತೆ. ಅರ್ಥ ಆಯ್ತ್ರಿ? ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಓಕೆ ಸರಿ, ಈಗ ನೆನ್ಪಿಟ್ಕೋಬೇಕಾಗಿದ್ದೇನು? ರೈಲು, ಸೇತುವೆ, ಪ್ಲಾಟ್ಫಾರ್ಮ್, ಸುರಂಗ ದಾಟಿದ್ರೆ ದೂರ ಏನಾದ್ರು ಸೇತುವೆ ಉದ್ದ. ಫಸ್ಟ್ ಸೇತುವೆ ಉದ್ದ ತಗೋಬೇಕು, ಆಮೇಲೆ ರೈಲಿನ ಉದ್ದ. ಸರ್, ರೈಲಿನ ಉದ್ದ ತಗೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಸರ್? ಅದು ದಾಟೋದೇ ಇಲ್ಲ. ನೀವು ರೈಲಿನ ಉದ್ದ ತಗೊಳ್ಳಿಲ್ಲ ಅಂದ್ರೆ ಇಲ್ಲಿ ಬಂದ್ ನಿಲ್ಲುತ್ತೆ ನೋಡಿ. ನೀವು ಟ್ರೈನ್ ಲೆಂತ್ನೇ ತಗೊಳ್ಳಿಲ್ಲ ಅಂದ್ರೆ ಇಲ್ಲಿ ಬಂದ್ ನಿಲ್ಲುತ್ತೆ. ಇಲ್ಲಿ ನಿಂತ್ರೆ ಓಕೆನಾ ನಿಮ್ಗೆ? ಇಲ್ಲಿ ನಿಂತ್ರೆ ದಾಟ್ದಂಗ ಇಲ್ಲ. ನೀವು ದಾಟಿಸ್ಬೇಕು ಅಂದ್ರೆ ಇದನ್ನ ಹೊರಗೆ ಹಾಕ್ಲೇಬೇಕು. ಹೊರಗೆ ಹಾಕ್ಬೇಕು ಅಂದ್ರೆ ಇದ್ರದ್ದು ಲೆಂತ್ ತಗೊಳ್ಳೇಬೇಕು. ಯಾಕಂದ್ರೆ ಇದಿಷ್ಟು ಮೂವ್ ಆಗಿದೆ ಅಲ್ಲ ಇಲ್ಲಿ ತನಕ, ಅದನ್ನು ತಗೊಳ್ಳೇಬೇಕು. ಸರಿ, ಓಕೆ. ಸೊ ಇಲ್ಲಿ ಏನಾಗುತ್ತೆ? ಸೇತುವೆ ಉದ್ದ, ರೈಲಿನ ಉದ್ದ ಗೊತ್ತಿರ್ಬೇಕು. ಈಗ ಒಂದು ಕ್ವಶನ್ ನೋಡಿ, ಇಲ್ಲಿ ಉದ್ದ ಅಂತಿದೆ. ಸರಿ, ಉದ್ದ ಅಂತ ನೋಡಿದ ತಕ್ಷಣ ನೀವೇನ್ ಮಾಡ್ಬೇಕು? ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಬರ್ಬಿಡ್ಬೇಕು ಫಸ್ಟ್. ಓಕೆ, ವೇಗ ಏನು? 36. ಓಕೆ, 36. ಸಮಯ ಏನು? 48. ಈಗ 5/80 ಮಾಡ್ಬೇಕು. ಆಯ್ತು. 18 1 18 2 2 480 ಮೀಟರ್ ಆಗುತ್ತೆ. ಸರಿ, ಬಟ್ ಆಪ್ಷನ್ ಅಲ್ಲಿ 480 ಇಲ್ಲ. ಯಾಕಿಲ್ಲ ಅಂತಂದ್ರೆ ಈ 36 ಸೆಕೆಂಡ್ ತಗೊಂಡಿರೋದು ಇಲ್ಲಿಂದ ಇಲ್ಲಿಗೆ ಬರೋದಕ್ಕಲ್ಲ, ಇದ್ರ ಆಚೆಗೆ ಹೋಗೋದಕ್ಕೆ. ಹಾಗಾದ್ರೆ ಆ 36 ಸೆಕೆಂಡ್ ಅಲ್ಲಿ 480 ಇರೋದು ಇಲ್ಲಿಂದ ಇಲ್ಲಿಗೆ. ಸೊ 480 ಇರೋದು ಇಲ್ಲಿಂದ, ಎರಡರದ್ದು ಉದ್ದ 480. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಇದೆ 480. ಆ 480ದಲ್ಲಿ ಕ್ವಶನ್ ಕೇಳಿದ್ದೇನು? ಕ್ವಶನ್ ಅಲ್ಲಿ ಸೇತುವೆ ಉದ್ದ. ಸೊ ರೈಲಿನ ಉದ್ದ ಗೊತ್ತಿದೆ. ಈ 480ರಲ್ಲಿ ಈ 250 ಗೊತ್ತಿದೆ. ನಮಗೆ ಈ ಸೇತುವೆ ಎಷ್ಟು ಅಂತ ಕೇಳಿದ್ದಾನೆ. ಅಂದ್ರೆ 480ರಲ್ಲಿ 250 ಮೀಟರ್ ಲೆಂತ್ ಏನಿದೆಲ್ಲ ಈ ಟ್ರೈನ್, ಇದು ನಮ್ಗೆ ಗೊತ್ತಿದೆ. ಇದು ಎಷ್ಟು ಅಂತ ಕೇಳಿದ್ದಾನೆ. ಆಗ 480ರಲ್ಲಿ 250 ಅಂದ್ರೆ ಇನ್ನ 230 ಮೀಟರ್. ಸೊ ಇದು ಸೇತುವೆಯ ಉದ್ದ, ಇದು ರೈಲಿನ ಉದ್ದ. ಓಕೆ, 480ರಲ್ಲಿ 250 ಟ್ರೈನ್ ಆದ್ರೆ ಇದು 230 480. ಹಾಗಾದ್ರೆ 48 ಸೆಕೆಂಡ್ ಯಾವುದಕ್ಕೆ? ಎರಡು ಸೇರಿ ಆಗಿದೆ. ಅರ್ಥ ಆಯ್ತಾ ಇದು ಕಾನ್ಸೆಪ್ಟ್? ಇಲ್ಲಿ 480 ದಾಟಿ ಹೊರಗೆ ಹೋಗೋದಕ್ಕೆ, ಅದರಲ್ಲಿ ನೀವು ಟ್ರೈನ್ ಮೈನಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಸೇತುವೆ ಸಿಗುತ್ತೆ. ಸೇಮ್ ಇದೇ ತರ ಟ್ರೈ ಮಾಡಿ. ನಿಮಗೆ 18ರ ಬಗ್ಗೆ ಕಂಪಲ್ಸರಿ ಗೊತ್ತಿರಬೇಕು.
ಸರಿ, 4 ಬಂತು. ಓಕೆ, 320 ಮೀಟರ್ ಉದ್ದದ ರೈಲು 108 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಓಕೆ, ಇಲ್ಲಿ ಉದ್ದ ಅಂತ ಕೇಳಿದಾರೆ. ಉದ್ದ ಅಂದ್ರೆ ಸ್ಪೀಡ್ ಇಂಟು ಟೈಮ್ ಮಾಡಬೇಕು. ಬಟ್ ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿದೆ, ಇದು ಕಿಲೋಮೀಟರ್ ಪರ್ ಅವರ್ ಅಲ್ಲಿದೆ. ಇದು ಆಕ್ಚುಲಿ ಗಂಟೆಗೆ 108 ಆಯ್ತಾ, 108 ಕಿಲೋಮೀಟರ್, ಗಂಟೆಗೆ 108 ಕಿಲೋಮೀಟರ್. ಸೊ ಇದು ಸೆಕೆಂಡ್ ಕೊಟ್ಟಿದ್ದಾನೆ, ಅದಕ್ಕೆ 18 ಬಂದು 18 ಆಗಲ್ಲ, 6 5 30, ಇದು 600 ಮೀಟರ್. ಈ 600 ಮೀಟರ್ ಅಲ್ಲಿ 320 ಮೀಟರ್ ಟ್ರೈನ್ ಇದ್ರೆ ಇನ್ನು 280 ಮೀಟರ್ ಸೇತುವೆ ಇರುತ್ತೆ. ಒಂದು PC ಎಕ್ಸಾಮ್ ಅಲ್ಲಿ ಕ್ವಶನ್ ನಮ್ಮ ಟೀಮ್ ಹಾಕಿಲ್ಲ, ಅದು ಮೋಸ್ಟ್ಲಿ ಲಾಸ್ಟ್ ಅಲ್ಲಿ ಅದು ಇರ್ಬೋದು, ಅದು ನಾನು ಸಾಲ್ವ್ ಮಾಡ್ತೇನೆ. ಈಗ ಒಂದು ಕ್ವಶನ್ ಇದೆ, ಅದು PC ಯಾರಾದ್ರೂ ಅಪ್ಲೋಡ್ ಮಾಡ್ತೀರಾ? ಅದೊಂದು ಅಪ್ಲೋಡ್ ಮಾಡಿ ಆಯ್ತಾ. ನಾ ಡೌಟ್ ಬಾಕ್ಸ್ ಓಪನ್ ಮಾಡ್ತೀನಿ, ಅದು ಅಪ್ಲೋಡ್ ಮಾಡಿ. ಒಂದು ಕ್ವಶನ್ ಏನಿತ್ತು ಅಂದ್ರೆ, ಇಲ್ಲಿ ಒಂದು ಕಂಬ ದಾಟೋದಕ್ಕೆ ನೋಡಿ, ಇಲ್ಲಿ ಒಂದು ರೈಲು ಕಂಬ ದಾಟೋದಕ್ಕೆ ಮತ್ತೆ ಸೇತುವೆ ದಾಟೋದಕ್ಕೆ ಇವೆರಡು ನಡುವಿನ ಡಿಫರೆನ್ಸ್ ಎಷ್ಟಿದೆ ಅಂತಂದ್ರೆ, ರೈಲು, ಸೇತುವೆ ಮತ್ತೆ ಕಂಬ. ಓಕೆ, ಯಾರಾದ್ರೂ ಅಪ್ಲೋಡ್ ಮಾಡಿ ಕ್ವಶನ್. ಅದು ಬಟ್ ಅದು ಎಕ್ಸಾಮ್ ಅಲ್ಲಿ ತಪ್ಪು ಕೊಟ್ಟಿದ್ದಾನೆ ಆಯ್ತಾ, ಕೀ ಆನ್ಸರ್ ತಪ್ಪಿದೆ. ಹಾಕಿದ್ರೆ ಯಾರಾದ್ರು? ಭೀಮಾ ಅವರ ಇದನ್ನೇ ಹಾಕಿರಲ್ಲ ಮತ್ತೆ. ಇಲ್ಲ, ನಾನೇ ಹಾಕ್ತೀನಿ. ರೋಹಿತ ಹ್ಯಾಂಡ್ಸಮ್ ಅದೆಯೋ? ಓಕೆ, ಅದನ್ನ ಅಷ್ಟೇ ಕ್ರಾಪ್ ಮಾಡಿ ಹಾಕ್ಬೋಯ್ತಲ್ಲ. ಆಕ್ಚುಲಿ ಇದು ತುಂಬಾ ಸಿಂಪಲ್ ಕ್ವಶನ್, ಬಟ್ ಏನಂದ್ರೆ ಪ್ರಾಬ್ಲಮ್ ಏನಂದ್ರೆ ಇದು ಕೀ ಆನ್ಸರ್ ತಪ್ಪು ಕೊಟ್ಟಿದ್ದಾರೆ. ನೋಡಿ, 30 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಚಲಿಸುವ ರೈಲು ಅದೇ ವೇಗದಲ್ಲಿ ಕಂಬ ದಾಟಲು ಅದರ 4 ಪಟ್ಟು ಜಾಸ್ತಿ ಉದ್ದ ಇರುವ ಸೇತುವೆಯನ್ನು ದಾಟಲು ಬೇಕಾಗಿರುವ ಸಮಯಕ್ಕಿಂತ 15 ಸೆಕೆಂಡ್ ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಕಂಬ ದಾಟೋದಕ್ಕೆ ಮತ್ತೆ ಇದು ಒಂದು ಏನು ಸೇತುವೆ ದಾಟೋದಕ್ಕೆ 15 ಸೆಕೆಂಡ್ ಕಡಿಮೆ ತಗೊಳುತ್ತೆ, ಸರಿನಾ? ನೋಡಿ, ಇಲ್ಲಿ ರೈಲು ತನ್ನನ್ನು ತಾನು ದಾಟಲೇಬೇಕು, ಇಲ್ಲಿ ರೈಲು ತನ್ನನ್ನು ತಾನು ದಾಟಲೇಬೇಕು. ಬಟ್ ಇಲ್ಲಿ ಎಕ್ಸ್ಟ್ರಾ ಇರೋದು ಏನ್ ಗೊತ್ತಾ, ಸೇತುವೆ ಇರೋದೇ ಇಲ್ಲಿ ಸ್ವಲ್ಪ ಟೈಮ್ ತಗೊಳ್ತಾ ಇರೋದು. ರೈಲು ನೋಡಿ, ಇಲ್ಲಿ ಕಂಬ ದಾಟಬೇಕಂದ್ರೆ ರೈಲು ತನ್ನನ್ನು ತಾನು ದಾಟಲೇಬೇಕು, ಇಲ್ಲಿ ರೈಲು ತನ್ನನ್ನು ತಾನು ದಾಟಬೇಕು. ಸೊ ಅದಕ್ಕೆ 15 ಸೆಕೆಂಡ್ ಏನಿಲ್ಲ. ಸೊ ಎರಡು ರೈಲು ತನ್ನನ್ನು ತಾನು ದಾಟೋದಕ್ಕೆ ಏನಿಲ್ಲ. ಬಟ್ 15 ಸೆಕೆಂಡ್ ಜಾಸ್ತಿ ಯಾವ್ದಕ್ಕೆ ಆಗ್ತಾ ಇದೆ ಗೊತ್ತಾ, ಈ ಸೇತುವೆಗೋಸ್ಕರ ಆಗ್ತಾ ಇದೆ. ಈ ಸೇತುವೆ ಒಂದ್ ಇರೋದಕ್ಕೆ ಇದಕ್ಕೆ 15 ಸೆಕೆಂಡ್ ಬೇಕಾಗಿದೆ, ಹೌದಾ? ಹಂಗಾದ್ರೆ ಈಗ ಆ 15 ಸೆಕೆಂಡ್ ಇದು ಕಡಿಮೆ ತಗೊಳುತ್ತೆ ಅಂತಂದ್ರೆ, ಯಾಕೆ ಕಡಿಮೆ ತಗೊಳುತ್ತೆ ಹೇಳಿ? ಇಲ್ಲಿ ಸೇತುವೆ ಇಲ್ಲ. ಇದು 15 ಸೆಕೆಂಡ್ ಜಾಸ್ತಿ ತಗೊಳುತ್ತಂದ್ರೆ ಇಲ್ಲಿ ಸೇತುವೆ, ಈ ಸೇತುವೆ ಇಲ್ಲಿಂದ ಇಲ್ಲಿಗೆ ಬಂದು ಆಮೇಲೆ ತನ್ನಂತ ದಾಟ್ಬೇಕು, ಅದಕ್ಕೆ ಇದಕ್ಕೆ 15 ಸೆಕೆಂಡ್ ಜಾಸ್ತಿ ಬೇಕು. ಹಂಗಾದ್ರೆ 30 ಮೀಟರ್ ಪ್ರತಿ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ತಿದೆ. ಓಕೆ, 30 ಮೀಟರ್ ಪ್ರತಿ ಸೆಕೆಂಡ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ. 15 ಸೆಕೆಂಡ್ ಅಲ್ಲಿ ಏನ್ ಕ್ರಾಸ್ ಆಗುತ್ತೆ ಅದೇ ಆನ್ಸರ್. ಸೊ 450 ಮೀಟರ್ ಆ ಸೇತುವೆಯ ಉದ್ದ. ಆನ್ಸರ್ ಇದು 450 ಮೀಟರ್ ಆಗಬೇಕು. ಎಕ್ಸಾಮ್ ಅಲ್ಲಿ ಆಪ್ಷನ್ ತಪ್ಪು ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ರೈಲಿನ ಉದ್ದ ಏನಾಗಿರುತ್ತೆ? ರೈಲಿನ ಉದ್ದ 112.5 ಮೀಟರ್ ಆಗಿರುತ್ತೆ. ಅದ್ರ 4 ಪಟ್ಟು ಸೇತುವೆದಾಗಿರುತ್ತೆ. ಓಕೆನಾ? ಇದ್ರದ್ದು ರೈಲಿಂದ ಎಷ್ಟು ಗೊತ್ತಾ? ರೈಲಿಂದ 112.5, ಇದಕ್ಕೆ ಅದ್ರದ್ದು 4 ಪಟ್ಟು 450 ಆಗಿರುತ್ತೆ. ಅಷ್ಟೇ, ಸಿಂಪಲ್, ಏನಿಲ್ಲ. ಈ 30 ಈ 15 ಇಂಟು ಮಾಡಿ ಅದೇ ಆನ್ಸರ್.
ಓಕೆ, ಮತ್ತೊಮ್ಮೆ ಹೇಳ್ತೀನಿ, 30 ಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ ಅದೇ ವೇಗವನ್ನು ಕಂಬವನ್ನು ದಾಟಲು ಅದು 4 ಪಟ್ಟು ಜಾಸ್ತಿ, ಇದು 4 ಪಟ್ಟು ಜಾಸ್ತಿ ಇದೆ. ಇರುವ ಸೇತುವೆಯನ್ನು ದಾಟಲು ಬೇಕಾಗುವ ಸಮಯಕ್ಕಿಂತ 15 ಸೆಕೆಂಡ್ ಕಡಿಮೆ. ಸೊ ಇದು 15 ಸೆಕೆಂಡ್ ಕಡಿಮೆ ತಗೋತಾ ಇದೆ ಅಂದ್ರೆ ಇಲ್ಲಿ ಸೇತುವೆ ಇಲ್ಲ, ಇಲ್ಲಿ ಸೇತುವೆ ಇರೋದಕ್ಕೆ 15 ಸೆಕೆಂಡ್ ಜಾಸ್ತಿ ತಗೋತಾ ಇದೆ. ಅಂದ್ರೆ ಸೇತುವೆ ಉದ್ದ ಎಷ್ಟು ಅಂದ್ರೆ 30 ಮೀಟರ್ ಪ್ರತಿ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ. 15 ಸೆಕೆಂಡ್, 30 × 15 450 ಮೀಟರ್ ಆಗುತ್ತೆ. ಓಕೆನಾ? ಸೊ ಇದು ಸಿಂಪಲ್ ಇದೆ. ಓಕೆ ಸರಿ, ನೆಕ್ಸ್ಟ್ ರೈಲು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ದಾಟೋದು. ರೈಲು ಒಂದೊಂದೊಂದು ಪರಸ್ಪರ ದಾಟೋದು. ಅವಾಗ ಅಪೋಸಿಟ್ ಡೈರೆಕ್ಷನ್ ನೋಡಿ ದಾಟ್ತಾ ಇಲ್ಲ, ಈಗ ದಾಟ್ತಾ. ನೋಡಿ, ಎರಡು ನೀನು ಬಾ ನಾನು ಬರ್ತೇನೆ, ನೀನು ನನಗೆ ಹೆಲ್ಪ್ ಮಾಡು ನಾನು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂತ ಎರಡು ಒಂದಕ್ಕೊಂದು ದಾಟ್ತಾ ಇದೆ. ದಾಟೋದಕ್ಕೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿದ್ದಾರೆ ನೋಡಿ, ಇಲ್ಲಿ ಟ್ರೈನ್ ಅರ್ಥ ಮಾಡ್ಕೊಳ್ಳಿ. ನೋಡಿ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿದ್ದಾರೆ, ಹಂಗಾದ್ರೆ ದಾಟ್ತು. ಸೊ ಈ ಟ್ರೈನ್ ಹೆಲ್ಪ್ ಮಾಡುತ್ತೆ, ಈ ಟ್ರೈನ್ ಹೆಲ್ಪ್ ಮಾಡುತ್ತೆ. ದಾಟೋದಕ್ಕೆ ಇಲ್ಲಿ ಏನಾಗುತ್ತೆ, ದಾಟುವ ವೇಗ ಇಲ್ಲಿ ಪ್ಲಸ್ ಆಗುತ್ತೆ, ಯಾಕಂದ್ರೆ ಒಂದಕ್ಕೊಂದು ಹೆಲ್ಪ್ ಮಾಡ್ತಾ ಇದೆ ದಾಟೋದಕ್ಕೆ. ಹಾಗಾದ್ರೆ ದೂರ ಏನಾಗುತ್ತೆ, ಎರಡು ರೈಲಿನ ಉದ್ದ, ವೇಗ ಏನಾಗುತ್ತೆ, ಎರಡು ರೈಲಿನ ವೇಗ ಪ್ಲಸ್ ಆಗುತ್ತೆ. ಓಕೆ ಸರಿ, ಈಗ ಇದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು? ಬೆಳಗಾವಿ ಸೂಪರ್ ಫಾಸ್ಟ್, ವಂದೇ ಭಾರತ ಎಕ್ಸ್ಪ್ರೆಸ್ ಒಂದೇ ಉದ್ದದ ಎರಡು ರೈಲುಗಳು ಕ್ರಮವಾಗಿ 54 ಕಿಲೋಮೀಟರ್ ಮತ್ತು 36 ಕಿಲೋಮೀಟರ್ ವೇಗದಲ್ಲಿ ವಿರುದ್ಧ ದಿಕ್ಕಲ್ಲಿ ಚಲಿಸುತ್ತಿದ್ದು 32 ಸೆಕೆಂಡ್ ಅಲ್ಲಿ ಒಂದೊಂದೊಂದು ದಾಟದ ಪ್ರತಿ ರೈಲಿನ ಉದ್ದ ಕಂಡು ಹಿಡಿಯಿರಿ. ಸರಿ, ಈಗ ದೂರ ಅಂದ್ರೆ ವೇಗ ಇಂಟು ಸಮಯ. ಇಲ್ಲಿ ವೇಗ ಏನ್ ತಗೋಬೇಕು, ಅಪೋಸಿಟ್ ಡೈರೆಕ್ಷನ್ ಬಂದಾಗ ಎರಡರದ್ದು ಸ್ಪೀಡ್ ಅನ್ನ ಪ್ಲಸ್ ಮಾಡಬೇಕಾಗುತ್ತೆ. ಯಾಕೆ? ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ದಾಟ್ತಾ ಇದ್ದಾರೆ. ಓಕೆ, ಇದ್ರದ್ದು 54, ಇದ್ರದ್ದು 36. ಹಾಗಾದ್ರೆ ಇದು 5/18, ಟೈಮ್ ಎಷ್ಟು? 32 ಸೆಕೆಂಡ್. ಇದು 90, 5/18, 32, 18 1 18 5 160, 800 ಮೀಟರ್ ಆಗುತ್ತೆ. ಓಕೆ, 800 ಮೀಟರ್. ಸರಿ, ಈ 800 ಮೀಟರ್ ಯಾವ್ದ್ರದ್ದು? ಈ 800 ಮೀಟರ್ ನೋಡಿ, ಈ 800 ಮೀಟರ್ ಇದ್ರದ್ದು, ಇದು 800 ಮೀಟರ್. ಹಾಗಾದ್ರೆ ಪ್ರತಿ ರೈಲಿನ ಉದ್ದ ಎಷ್ಟು? ಇದ್ರದ್ದು 400, ಇದ್ರದ್ದು 400. ಇದಕ್ಕೆ ದಾಟೋದು ಅಂತ ಹೇಳ್ತಾರೆ, ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ದಾಟೋದು ಅಂತ ಹೇಳ್ತಾರೆ. ಸೊ ದಾಟೋದಕ್ಕೆ ಎಷ್ಟು ದೂರ ಹೋಗ್ಬೇಕು? ಇದು 400 ಈ ಕಡೆ, ಇದು 400 ಈ ಕಡೆ. ಸೊ 800 ಮೀಟರ್ ದೂರ ಹೋಗ್ಬೇಕು. ಹಾಗಾದ್ರೆ ಪ್ರತಿ ರೈಲಿನ ಉದ್ದ ಅಂತ ಕೇಳಿದಾಗ ಇದು ಡಿವೈಡ್ ಬೈ 2 ಮಾಡಿ 400 ಮೀಟರ್ ಆಗುತ್ತೆ. ಓಕೆ, ಸ್ಪೀಡ್ ಏನಾಗುತ್ತೆ? ಎರಡರದ್ದು ಸ್ಪೀಡ್ ಪ್ಲಸ್ ಆಗುತ್ತೆ. ಓಕೆ, ಆಮೇಲೆ ಈ 32 ಸೆಕೆಂಡ್ ತಗೊಂಡಿದ್ದೇನಕ್ಕೆ? ಇದು ಎರಡು ಆಚೆ ಬರೋದಕ್ಕೆ, ಹೋಗೋದಕ್ಕೆ, ಹೊರಗೆ ಹೋಗೋದಕ್ಕೆ. ಲಾಸ್ಟ್ ಬೋಗಿ ಏನಿದೆಲ್ಲ, ಲಾಸ್ಟ್ ಎಂಡ್ ಪಾಯಿಂಟ್ ಹೊರಗೆ ಹೋಗ್ಬೇಕು. ಸೊ 32 ಸೆಕೆಂಡ್ ತಗೊಂಡಿದ್ದು ಇದಕ್ಕೆ. ಓಕೆ, ಹಾಗಾದ್ರೆ ಪ್ರತಿಯೊಂದಕ್ಕೂ 16 ಸೆಕೆಂಡ್ ಆಗುತ್ತೆ. ಇದು 16 ಸೆಕೆಂಡ್, ಇದು 16 ಸೆಕೆಂಡ್, ಹಂಗೆ ಆಯ್ತಾ? ಸೊ ಡಿವೈಡ್ ಬೈ 2 ಮಾಡಿದ್ರೆ 400 ಮೀಟರ್ ಆಗುತ್ತೆ. ಅರ್ಥ ಆಯ್ತಾ? ಇಂಥದ್ದು ಸಾಲ್ವ್ ಮಾಡ್ತೀರಾ? ಓಕೆ, ಟ್ರೈ ಮಾಡಿ. ಪೋಲ್ ಬಂತು. ವೆರಿ ಗುಡ್, ವೆರಿ ಗುಡ್. ಸೊ ಇಲ್ಲಿ ಸ್ಪೀಡ್ ಏನಾಗುತ್ತೆ, ಎರಡರದ್ದು ಪ್ಲಸ್ ಆಗುತ್ತೆ.
ಆಯ್ತಾ, ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತದೆ. ಸೊ 126 ಕಿಲೋಮೀಟರ್ ಪರ್ ಅವರ್. ಓಕೆ, ಹಾಗಾದ್ರೆ ನಮ್ಗೆ ಇಲ್ಲಿ ಇದನ್ನ ನೋಡ್ಬೇಕು. ಉದ್ದ ಅಂತ ಕೇಳಿದ ತಕ್ಷಣ ಇಂಟು ಮಾಡ್ಬೇಕು ನೀವು. ಹಾಗಾದ್ರೆ 126 5 18 ಟೈಮ್ ಎಷ್ಟು 24. 18 1 18 7 24 5 120 127 840. ಸೊ 840ನ ಡಿವೈಡ್ ಬೈ 2 ಮಾಡಿ. ಯಾಕೆಂದ್ರೆ ಎರಡರದ್ದು ಲೆಂತ್ ಸೇರಿ ಅದು 840 ಅಂತ ಇರುತ್ತೆ. ಸೊ ಪ್ರತಿಯೊಂದು 420. ಓಕೆ ಸರ್, ಈಗ ಸೇಮ್ ಡೈರೆಕ್ಷನ್ ಅಲ್ಲಿ ದಾಟೋದು. ಓಕೆ, ಇದು ಸೇಮ್ ಅದೇ ತರ ಇದೆ. ಇಲ್ಲಿ ಏನ್ ಮಾಡಿದಾನೆ ಅಂದ್ರೆ ಒಂದದ್ದು ಲೆಂತ್ ಕೊಟ್ಟಿದ್ದಾನೆ ಅಷ್ಟೇ. ಓಕೆ, ಸೇಮ್ ಡೈರೆಕ್ಷನ್ ಇದ್ದಾಗ ಇದು ನಾನು ದಾಟ್ತೀನಿ ಅಂತ, ಇದು ಹಿಂದಿಂದು ನಾನು ದಾಟ್ತೀನಿ ಅಂತ ಹೇಳುತ್ತೆ, ಇದು ದಾಟೋದಕ್ಕೆ ಬಿಡಲ್ಲ. ನೋಡಿ ದಾಟೋದಕ್ಕೆ ಬಿಡಲ್ಲ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಇದು ದಾಟೋ ಸ್ಪೀಡ್ ಏನಾಗುತ್ತೆ ಮೈನಸ್ ಆಗುತ್ತೆ. ಇದು 50ರಲ್ಲಿ ಹೋಗ್ತದೆ, ಇದು 40ರಲ್ಲಿ ಹೋಗ್ತದೆ, ಇದು 50ರಲ್ಲಿ ಹೋಗ್ತದೆ ಅಂದ್ಕೊಳ್ಳಿ. 10 ಕಿಲೋಮೀಟರ್ ಪ್ರತಿ ಗಂಟೆ ಸ್ಪೀಡ್ ಅಷ್ಟೇ ಇರುತ್ತೆ. ಓಕೆ, ಇದ್ರದ್ದು ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಸೊ ಅಲ್ಲಿ ನೀವು ಪ್ಲಸ್ ಮಾಡಿದ್ರೆ ಇಲ್ಲಿ ಮೈನಸ್ ಮಾಡಬೇಕು. ಯಾವಾಗ ಒಂದೇ ದಿಕ್ಕಿನಲ್ಲಿ ಅಂತ ಹೇಳಿದಾಗ. ಸೊ ಸೇಮ್ ಒಂದೇ ದಿಕ್ಕು ಅಂತ ಹೇಳಿ ನಾನು ಅಷ್ಟೇ. ಸರಿ, ಪೋಲ್ ಬಂತು ನೋಡಿ. ಓಕೆ, ಎರಡು ಒಂದೇ ದಿಕ್ಕಲ್ಲಿ ಹೋಗ್ತಾ ಇದೆ ಅಂದ್ರೆ ಮೈನಸ್ ಮಾಡಬೇಕು. ಸ್ಪೀಡ್ ಮೈನಸ್ ಆಗುತ್ತೆ. 72 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಇದು 72 ಕಿಲೋಮೀಟರ್ ಪರ್ ಅವರ್. 5/80 ಇದು 36. ಅವಾಗ 18 1 18 2 ಸೊ 5 2 10 720 ಮೀಟರ್ ಆಗುತ್ತೆ. ಸೊ ಈ 720 ಮೀಟರ್ ಅಲ್ಲಿ ಸಮಾನ ಉದ್ದ ಅಂತ ಹೇಳಿದ್ದಾರೆ. ಅವಾಗ ಇದು 360 ಆಗುತ್ತೆ. ಓಕೆನಾ? ಸೇಮ್ ಇದೇ ತರ ಟ್ರೈ ಮಾಡಿ. ಪೋಲ್ ಬಂತು ನೋಡಿ. ಓಕೆ
ಸರಿ, ಸಮಾನ ಉದ್ದದ ರೈಲು ಒಂದೇ ದಿಕ್ಕಿನಲ್ಲಿ ಅಂದಾಗ ಮೈನಸ್ ಮಾಡ್ಬೇಕು. 95 ಮೈನಸ್ 41. ಸೊ ಇದು 54 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, 54 ಕಿಲೋಮೀಟರ್ ಪ್ರತಿ ಗಂಟೆ. 5/18 ಕಂಪಲ್ಸರಿ. ಟೈಮ್ ಎಷ್ಟಿದೆ? 80 ಸೆಕೆಂಡ್. 18 1 18 3 85 400 400 ಇದು 1200 ಮೀಟರ್ ಆಗುತ್ತೆ. ಈ 1200 ಮೀಟರ್ ಅಲ್ಲಿ ಡಿವೈಡ್ ಬೈ 2 ಮಾಡಬೇಕು. ಸೊ ಎಷ್ಟಾಗುತ್ತೆ? 600. ಸೊ ಎರಡು ರೈಲು ದಾಟಿದ ಮೇಲೆ ಅದ್ರದ್ದು ಉದ್ದ, ಎರಡು ರೈಲು ಉದ್ದ ಆಗಿರುತ್ತೆ ನೋಡ್ತೀನಿ. ಸೊ ಈ ರೈಲಿನ ಹಿಂಗ್ ಬಂದು ದಾಟುತ್ತದೆ. ಆಕ್ಚುಲಿ ಇದು ಅದು 1200 ಆಗಿರುತ್ತೆ. ಪ್ರತಿಯೊಂದು 600 600. ಓಕೆ ಸರಿ, ಇದು ನಾವು ಇದರಲ್ಲಿ 3 ಕಂಡೀಷನ್ ನೋಡಿದ್ವಿ. ರೈಲು ಕಂಬವನ್ನ ದಾಟೋದು, ರೈಲು ಸೇತುವೆಯನ್ನು ದಾಟೋದು, ರೈಲು ಮತ್ತೊಂದು ರೈಲನ್ನ ದಾಟೋದು. ಓಕೆ, ಸೊ ಇದು ನೋ ಲೆಂತ್, ಕಂಬಕ್ಕೆ ಲೆಂತ್ ಇರಲ್ಲ, ಸ್ಪೀಡ್ ಇರಲ್ಲ. ಓಕೆ, ಸೇತುವೆ ಅಥವಾ ಪ್ಲಾಟ್ಫಾರ್ಮ್ಗೆ ಲೆಂತ್ ಇರುತ್ತೆ ಬಟ್ ನೋ ಸ್ಪೀಡ್. ಬಟ್ ಇದು ಎರಡು ಟ್ರೈನ್ಗೂ ಹ್ಯಾಸ್ ಲೆಂತ್ ಇರುತ್ತೆ, ಹ್ಯಾಸ್ ಸ್ಪೀಡ್. ಓಕೆ ಸರಿ, ಇದನ್ನ ನಾವು ನೋಡಿದ್ವಿ. ನೆಕ್ಸ್ಟ್ ಈಗ ಟೈಮ್ ನೋಡೋಣ. ಸಮಯ ಈಸ್ ಈಕ್ವಲ್ ಟು ದೂರ ಅಪಾರ ವೇಗ. ಈಗ ಹೆಂಗೆ ನಮ್ಗೆ ಲೆಂತ್ ಕಂಡುಹಿಡಿಯೋದು, ಟೈಮ್ ಕಂಡುಹಿಡಿಯಕ್ಕೆ ಹೇಳ್ತಾರೆ. ಆಯ್ತಾ? ನೋಡಿ, ಎರಡರಲ್ಲಿ ಒಂದು ಕೊಡ್ತಾರೆ, ಮೂರಲ್ಲಿ ಎರಡು ಕೊಡ್ತಾನೆ. ಇದನ್ನ ಕೊಡ್ತಾನೆ, ಇದನ್ನ ಕೇಳ್ತಾನೆ. ಹಿಂದಲ್ಲಿ ಇದನ್ನ ಕೊಟ್ಟಿದ್ದ, ಇದನ್ನ ಕೇಳಿದ್ದ. ಸೊ ಮೂರಲ್ಲಿ ಎರಡು ಕೊಡ್ತಾನೆ. ಓಕೆ, ಸಮಯ ಇಸ್ ಈಕ್ವಲ್ ಟು ದೂರ ಅಪಾರ ವೇಗ. ಈಗ ದೂರ ಏನಾಗುತ್ತೆ, ವೇಗ ಏನಾಗುತ್ತೆ? ಕಂಬ ದಾಟಿದ್ರೆ ದೂರ ಏನಾಗುತ್ತೆ? ಟ್ರೈನ್ ಲೆಂತ್ ಆಗುತ್ತೆ. ಓಕೆ, ಸೇತುವೆ ದಾಟಿ ಪ್ಲಾಟ್ಫಾರ್ಮ್ ದಾಟಿದ್ರೆ ದೂರ ಏನಾಗುತ್ತೆ? ಪ್ಲಾಟ್ಫಾರ್ಮ್ ಲೆಂತ್ ಮತ್ತೆ ಟ್ರೈನ್ ಲೆಂತ್ ಎರಡು ಆಗುತ್ತೆ. ಹೌದಾ? ನೋಡಿ, ಕಂಬ ದಾಟಿದ್ರೆ ಟ್ರೈನ್ ಲೆಂತ್ ಅಷ್ಟೇ ತಗೋಬೇಕು ನಾವು, ಇದಷ್ಟೇ ತಗೋಬೇಕು. ಸೇತುವೆ ಸುರಂಗ ಯಾವ್ದು ಪ್ಲಾಟ್ಫಾರ್ಮ್ ದಾಟಬೇಕಾದ್ರೆ ಇಲ್ಲಿಂದ ಇಲ್ಲಿಗೆ ಬರ್ಬೇಕು, ಆಮೇಲೆ ತನ್ನನ್ನ ತಾನು ದಾಟಬೇಕು. ಅದೇ ರೈಲು ಅಪೋಸಿಟ್ ಡೈರೆಕ್ಷನ್ ಸೇಮ್ ಡೈರೆಕ್ಷನ್ ಬಂದ್ರೆ ಈಗ ದೂರ ಏನಾಗುತ್ತೆ? ಫಸ್ಟ್ ಟ್ರೈನ್ ಮತ್ತೆ ಸೆಕೆಂಡ್ ಟ್ರೈನ್ ಎರಡರದ್ದು ಉದ್ದ ಆಗಿರುತ್ತೆ. ಇಲ್ಲಿ ಮತ್ತೆ ಮೈನಸ್ ಮಾಡಬೇಡಿ. ಯಾವಾಗೂ ದೂರ ಮೈನಸ್ ಆಗದೇ ಇಲ್ಲ, ಸ್ಪೀಡ್ ಅಷ್ಟೇ, ಅದು ಸೇಮ್ ಡೈರೆಕ್ಷನ್ ಮೈನಸ್ ಆಗುತ್ತೆ. ಓಕೆ, ಫಸ್ಟ್ ಕಂಡೀಷನ್ ಏನಿದೆ? ಫಸ್ಟ್ ನೋಡ್ಬೇಕಾಗಿದ್ದು ಇದನ್ನ ನೋಡಿ, ಲಾಸ್ಟ್ ಅಲ್ಲಿ ಇರೋದು ನೋಡಿ. ಏನ್ ಕೇಳಿದಾನೆ? ಟೈಮ್. ಸಮಯ ಇಸ್ ಈಕ್ವಲ್ ಟು ದೂರ ಅಪಾರ ವೇಗ. ಓಕೆ, ಸೊ ದೂರ ಎಷ್ಟಿದೆ? 750 ಮೀಟರ್. ಸ್ಪೀಡ್ ಎಷ್ಟಿದೆ? ವೇಗ 90 ಕಿಲೋಮೀಟರ್ ಪರ್ ಅವರ್. ಓಕೆ ಸರಿ, ಇಲ್ಲಿ ಒಂದು ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಇದು ಮೀಟರ್ ಇದೆ, ಇದು ಕಿಲೋಮೀಟರ್ ಇದೆ. ಇದು ಮೀಟರ್ ಇದೆ, ಇದು ಕಿಲೋಮೀಟರ್ ಇದೆ. ಕಂಪಲ್ಸರಿ 5/18 ಮಾಡ್ಲೇಬೇಕು. ಈಗ ಇದು ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. 18 1 18 5 ಈ ಮೀಟರ್ ಕ್ಯಾನ್ಸಲ್, ಸೆಕೆಂಡ್ ಮೇಲೆ ಬರುತ್ತೆ. ಸೊ ನೆಕ್ಸ್ಟ್ 5 5 25 25 30. ಸೊ ಆನ್ಸರ್ 30 ಸೆಕೆಂಡ್ ಆಗುತ್ತೆ. ಓಕೆ, ಸೊ ಒಂದು ನೆನ್ಪಿಟ್ಕೋಬೇಕಾಗಿದ್ದು ನೀವಿಲ್ಲಿ ಏನಂದ್ರೆ, ನಿಮ್ಗೆ ಈ ತರ ಕೊಟ್ಟ ಅನ್ಕೊಳ್ಳಿ, 250 ಡಿವೈಡ್ ಬೈ 50 ಇಂಟು 5/18 ಇತ್ತು. ಸೊ ಇದು ಡಿವೈಡ್ ಆಗಲ್ಲ. ಅವಾಗ ಏನ್ ಮಾಡ್ಬೇಕು? ಒಂದು ಸರಿ ಡಿವೈಡ್ ಆಗಿದೆ. ಓಕೆ, 50/5 ಇದೆಷ್ಟು? 50 ಇಂಟು 5 250. ಈ ಡಿವೈಡ್ ಆಗಿ ಮತ್ತೊಮ್ಮೆ ಡಿವೈಡ್ ಆದ್ರೆ ಈ ಕೆಳಗಿರೋದು ಮೇಲ್ ಹೋಗುತ್ತೆ. ಒಂದ್ಸರಿ ಡಿವಿಷನ್ ಓಕೆ, ಎರಡನೇ ಸತಿ ಡಿವೈಡ್ ಆದ್ರೆ ಕೆಳಗಿರೋದು ಮೇಲ್ ಹೋಗುತ್ತೆ. ಸೊ ಈ 18 ಮೇಲ್ ಬರುತ್ತೆ. ಇದು ಕ್ಯಾನ್ಸರ್ 18. ಓಕೆ, ಸೊ 18ನ ಮೇಲ್ ತಗೋಬೇಕು. ಓಕೆ, ನೆನ್ಪಿಟ್ಕೊಳ್ಳಿ. ಎ ಇದು ಬಿ ಡಿವೈಡ್ ಬೈ ಸಿ ಅನ್ಕೊಳ್ಳಿ. ಅವಾಗ ಎ ಬೈ ಬಿ ಇಂಟು ಸಿ ಆಗುತ್ತೆ. ಓಕೆ, ಈ ಸಿ ಏನಾಗುತ್ತೆ? ಮೇಲ್ ಹೋಗುತ್ತೆ. ಅರ್ಥ ಆಯ್ತಲ್ಲ? ಓಕೆ, ಇದು ಸ್ಕೂಲಲ್ಲಿ ಕಲ್ತಿರೋದು. ಅಲ್ಲ, ನಂದೇನು ಮೆಥಡ್ ಹೇಳ್ತಿಲ್ಲ, ಸ್ಕೂಲಲ್ಲಿ ಕಲ್ತಿರೋದನ್ನ ಹೇಳ್ತಾ ಇರೋದು. ಇದನ್ನ ಟ್ರೈ ಮಾಡಿ. ಇದು 30 ಸೆಕೆಂಡ್. ಇದನ್ನ ಟ್ರೈ ಮಾಡಿ.
ಓಲ್ ಬಂತು. ಫಸ್ಟ್ ಟೈಮ್ ಕೇಳಿದೆ. ಟೈಮ್ ನೋಡಿ, ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್. ಓಕೆ, ದೂರ ಏನಾಗುತ್ತೆ 1000 ಮೀಟರ್. ಇದು 144 5/18. 18 1 18 8. ಇದು 40 0 0 100 4 ಭಾಗ ಮಾಡಿ 25 ಸೆಕೆಂಡ್. ಓಕೆ, ಸೊ ಇಲ್ಲಿ ಫಸ್ಟ್ ನೋಡಿ ನಾವು ನೋಡಿ, ಇದು ಓನ್ಲಿ ಕಂಬ ದಾಟಿದಾಗ ಟ್ರೈನ್ ಲೆಂತ್. ಈಗ ಪ್ಲಾಟ್ಫಾರ್ಮ್ ದಾಟ ನೋಡೋಣ. ಪ್ಲಾಟ್ಫಾರ್ಮ್ ದಾಟಿದಾಗ ದೂರ ಏನಾಗುತ್ತೆ, ಪ್ಲಾಟ್ಫಾರ್ಮ್ ದಾಟಬೇಕು. ಓಕೆ, ಈಗ ಇದು ಇಲ್ಲಿಂದ ಇದನ್ನ ದಾಟಬೇಕು ಅಂದ್ರೆ ಫಸ್ಟ್ ಪ್ಲಾಟ್ಫಾರ್ಮ್ ದಾಟಬೇಕು, ಆಮೇಲೆ ತನ್ನನ್ನ ತಾನು ದಾಟ್ಕೋಬೇಕು. ಸೊ 2 ಲೆಂತ್ ಆಗುತ್ತೆ ಪ್ಲಾಟ್ಫಾರ್ಮ್ ನಲ್ಲಿ. ನೋಡಿ, ಈಗ ಇದು ಸೇತುವೆ. ಈ ಸೇತುವೆ ದಾಟಬೇಕು ಅಂತಂದ್ರೆ ಫಸ್ಟ್ ಇಲ್ಲಿಗೆ ಬರ್ಬೇಕಾ. ಸೊ ಇಲ್ಲಿಂದ ಇಲ್ಲಿಗೆ 300 ಮೀಟರ್ ಅನ್ಕೋಣ. ನೆಕ್ಸ್ಟ್ ಇದಕ್ಕೆ ದಾಟೋದಂತ ದಾಟ್ತಾ ದಾಟ್ತಾ ನೀವೇನಾದ್ರು ಪ್ಲಾಟ್ಫಾರ್ಮ್ ಲೆಂತ್ ಅಷ್ಟೇ ತಗೊಂಡ್ರಿ ಅಂದ್ರೆ ಅದನ್ನ ಇಲ್ಲಿ ಬಂದು ನಿಲ್ಲಿಸ್ತೀರಿ. ನೀವು ಮಿಡಲ್ ತಂದು ನಿಲ್ಲಿಸ್ತೀರಿ ಟ್ರೈನ್ ಅನ್ನ, ದಾಟ್ಸೋದಿಲ್ಲ. ಮತ್ತೆ ದಾಟಿಸ್ಬೇಕು ಅಂದ್ರೆ ಅದು ಇಲ್ಲಿ ಬರಬೇಕು. ಸೊ ಅಂದ್ರೆ ನೀವೇನ್ ಮಾಡ್ಬೇಕು, ಇಲ್ಲಿಂದ ಇದೇನೈತಲ್ಲ ಈ ಟ್ರೈನ್ ಇಲ್ಲಿಂದ ತೆಗೆದು ಇದನ್ನ ಹೊರಗೆ ಹಾಕ್ಬೇಕು. ಅಂದ್ರೆ ಫಸ್ಟ್ ಇಲ್ಲಿಂದ ಇಲ್ಲಿಗೆ ಬಂತ. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ತನಕ ಬಂತು, ಈಗ ಹೊರಗೆ ಹಾಕ್ರಿ. ಸೊ ಪ್ಲಾಟ್ಫಾರ್ಮ್ ಲೆಂತ್ ಮತ್ತೆ ಟ್ರೈನ್ ಲೆಂತ್ ಎರಡೂನು ತಗೊಳ್ಳೇಬೇಕಾಗುತ್ತೆ. ಸೊ ಇದು ಸೇತುವೆ ಅಂದ್ರೆ ನೀವು ಬ್ರಿಡ್ಜ್ ಲೆಂತ್ ಪ್ಲಸ್ ಟ್ರೈನ್ ಲೆಂತ್ ತಗೊಳ್ಳೇಬೇಕಾಗುತ್ತೆ. ಓಕೆ, ಹಾಗಾದ್ರೆ ದೂರ ಸೇತುವೆ ಉದ್ದ ಮತ್ತೆ ರೈಲಿನ ಉದ್ದ ನಾನು ನಿಮ್ಗೆ ಹೇಳಿದೀನಿ. ಲಾಸ್ಟ್ ಅನ್ನ ಯಾವಾಗ ನೋಡಿ, ಲಾಸ್ಟ್ ನೋಡಿ ಸಮಯ ಅಂದ್ರೆ ದೂರಪ್ಪ ವೇಗ ಅಂತ ಮಾಡ್ಕೊಂಡ್ಬಿಡ್ಬೇಕು. ಓಕೆ, ಸೊ ಡಿಸ್ಟೆನ್ಸ್ ಎಷ್ಟು ತಗೋತೀರ, ಇದು ಸುರಂಗ, ಇದು ರೈಲು. ಸೊ 240 ಪ್ಲಸ್ 362 ತಗೋಬೇಕು. ಓಕೆ, ಸ್ಪೀಡ್ ಏನು 72, ಬಟ್ 5/18 ಕಂಪಲ್ಸರಿ. ಯಾಕೆಂದ್ರೆ ಇದು ಮೀಟರ್ ಅಲ್ಲಿ ಇದೆ, ಇದು ಕಿಲೋಮೀಟರ್ ಅಲ್ಲಿ ಇದೆ. ಅದಕ್ಕೆ 600 4 5 20 30 ಸೆಕೆಂಡ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, ಕಡ್ತಾ ಹೊಡೆಯೋದನ್ನ ಈಗ ಕೆಲವರಿಗೆ ಅನ್ಸುತ್ತೆ ಈ 4 ಹೆಂಗ್ ತಂದ್ರು. ಸೊ ಇದು ದೊಡ್ಡ ವಿಚಾರ ಅಲ್ಲ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದು 4 ಹೆಂಗ್ ಅಂತಂದ್ರೆ ಈ ನೆಕ್ಸ್ಟ್ ಕೋರ್ಸ್ ಅಲ್ಲಿ ಒಂದ್ ಹೊಸಬ್ರಿಗೆ 4 ಹೆಂಗ್ ಬಂತು ಅಂತಾನೆ ಡಿಫಿಕಲ್ಟ್ ಅನ್ಸುತ್ತೆ. ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಇದು ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಮೊದಲು ನನ್ ನೆನಪಿದೆ, ನನಗೆ ಸ್ಟಾರ್ಟಿಂಗ್ ಹಿಂಗ 2 ಲೈನ್ ಮೆಥಡ್ ಅಲ್ಲಿ ಇಂಟು ಮಾಡ್ತಿದ್ದಲ್ಲ, ನಂಬರ್ ಅದ್ ಹೆಂಗ್ ಬಂತು ಅಂತಾನೆ ಅದೇ ಕ್ವಶನ್ ಕೇಳ್ತಿದ್ರು ಸ್ಟಾರ್ಟಿಂಗ್ ನಮ್ಗೆ. ಈಗ ಅದು ಕೇಳದೇ ಇಲ್ಲ ಸ್ಟೂಡೆಂಟ್ಸ್, ಫಾಸ್ಟ್ ಆಗಿ ಮಾಡ್ತಾರೆ. ಓಕೆ, ಇದು ಅರ್ಥ ಆಯ್ತಲ್ಲ ನಿಮ್ಗೆ? ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ, ಸರಿ, ಟ್ರೈ ಮಾಡಿದ್ದೇನೆ. ಓಲ್ ಬಂತು. ಸಮಯ ಇಸ್ ಈಕ್ವಲ್ ಟು ದೂರಪ ವೇಗ. ದೂರ 400 ಅಷ್ಟೇ ತಗೊಳಕ್ಕಾಗಲ್ಲ, 450 ಸೇರಿಸ್ಬೇಕು. ಓಕೆ, ಇದು 90 5 18.
850 18 ಬಂದ್ರೆ 18 5 25 25 3 75 10 ಉಳಿತು 100 25 4 34 ಸೆಕೆಂಡ್ ಆಗುತ್ತೆ. ಓಕೆನಾ ಸರಿ. ಓಕೆ ನೆಕ್ಸ್ಟ್ ರೈಲು ಪರಸ್ಪರ ಒಂದನ್ನೊಂದ ದಾಟಬೇಕು. ವಿರುದ್ಧ ದಿಕ್ಕಲ್ಲಿ ದಾಟಿದ್ರೆ ಇದು ದಾಟಿಲ್ಲ, ಇದು ದಾಟ್ತು, ಅವಾಗ ಈ ಲೆಂತ್ ತಗೋಬೇಕು, ಈ ಲೆಂತ್ ತಗೋಬೇಕು. ಸೊ ಈ ದಾಟೋದಕ್ಕೆ ಇಷ್ಟು ದೂರ ಹೋಗ್ಬೇಕು. ಓಕೆ ಈ ಲೆಂತ್ ಪ್ಲಸ್ ಈ ಲೆಂತ್ ಪ್ಲಸ್ ಆಗುತ್ತೆ. ಸ್ಪೀಡ್ ಏನಾಗುತ್ತೆ, ಇದನ್ನು ಹೆಲ್ಪ್ ಮಾಡ್ತಾ ಇದೆ, ಇದನ್ನು ಹೆಲ್ಪ್ ಮಾಡ್ತಾ ಇದೆ. ಹಂಗಾದ್ರೆ ಇದು L1 ಇದು L2 ಎರಡರದ್ದು ಲೈನ್ಸ್ ಎರಡರದ್ದು ಸ್ಪೀಡ್ ಲೆಂತ್ ನ ಆಡ್ ಮಾಡ್ಬೇಕು, ಜೊತೆಗೆ S1 ಪ್ಲಸ್ S2 ಸ್ಪೀಡ್ ನ ಕೂಡ ಆಡ್ ಮಾಡ್ಬೇಕು. ಓಕೆ ಇದು ಹೆಲ್ಪ್ ಮಾಡ್ತಾ ಇದೆ, ಇದನ್ನು ಹೆಲ್ಪ್ ಮಾಡ್ತಾ ಇದೆ. ಓಕೆ ಸೊ ಈಗ ಇಲ್ಲಿ ನೋಡಿ, ಸೊ ನೋಡಿ ಈಗ ಇದು ಬೇಗ ಅಂತ ಕೊಟ್ಟಿದ್ದಾನೆ. ಓಕೆ ಇಲ್ಲಿ ಸಮಯ ಫಸ್ಟ್ ನೋಡಿ, ಸಮಯ ನೀವು ಟ್ರೈ ಮಾಡ್ತೀರಾ, ಇಷ್ಟು ಹೇಳಿದ್ಮೇಲೆ ನೀವು ಮಾಡ್ಕೋಬಹುದು, ಇಲ್ಲ ನಾ ಮಾಡ ಅದಕ್ಕೆ ಇದು ಆದ್ರೆ ನಾವೇ ಮಾಡ್ತೀವಿ, ಡೌಟ್ ಸಿಂಬಲ್ ಅಂದ್ರೆ ನೀವು ಮಾಡಿ. ಆಯ್ತು. ಸಮಯ ಸಮಯ ಅಂದ್ರೆ ದೂರ ಅಪಾನ್ ವೇಗ. ಸೊ ದೂರ ಏನಾಗಿರುತ್ತೆ, ಎರಡು ಟ್ರೈನ್ ಇದಾವೆ, ಆ ಎರಡದ್ದು ಟ್ರೈನ್ ನಾವು ಲೆಂತ್ ಅನ್ನ ಆಡ್ ಮಾಡ್ಲೇಬೇಕು. ಸೊ ನಾ ಇದನ್ನ ಆಡ್ ಮಾಡಿದೆ, ಇದ್ರದ್ದುದ್ದ ಇದ್ರದ್ದುದ್ದ. ನೆಕ್ಸ್ಟ್ ಸ್ಪೀಡ್ ಏನಾಗಿರುತ್ತೆ, ಸ್ಪೀಡನ್ನು ಆಡ್ ಮಾಡ್ಲೇಬೇಕು, ಬಟ್ ಇದು ಮೀಟರ್ ಇದೆ, ಇದು ಕಿಲೋಮೀಟರ್ ಇದೆ, ಅದಕ್ಕೆ 5/18. ಇದು 600, ಇದು 108, 5/18. 18 ಬಂದ್ಲ 18 6. ಸೊ 600 ಅಪಾನ್ 6 30, 20 ಸೆಕೆಂಡ್ ಆಗುತ್ತೆ. ಓಕೆನಾ. ಸೊ ಇಲ್ಲಿ ಏನಾಯ್ತು, ಲೆಂತ್ ಪ್ಲಸ್ ಮಾಡ್ಬೇಕು, ಸ್ಪೀಡ್ ಕೂಡ ಪ್ಲಸ್ ಮಾಡ್ಬೇಕು ಅಷ್ಟೇ. ಓಕೆ ಟ್ರೈ ಮಾಡಿ ಇನ್ನೊಂದು. ಪೋಲ್ ಬಂತು. ವೆರಿ ಗುಡ್. ಸಮಯ ಇದು ಫಸ್ಟ್ ನೋಡ್ಬೇಕಾಗಿತ್ತು ಇಲ್ಲಿ. ಓಕೆ ನಿಮ್ಗೆ ನೆನ್ಪಿಡ್ಬೇಕಾಗಿದೆ ಗೊತ್ತಾ, ಈ ದೂರ ಸಮಯ ವೇಗ ಅಷ್ಟೇ. ಉಳಿದಿದ್ದೆಲ್ಲ ಅದೇನೋ ಅದು ಪ್ರಾಕ್ಟೀಸ್ ಮಾಡ್ತಾ ಗೊತ್ತಾಗ್ಬಿಡುತ್ತೆ. ಪ್ಲಾಟ್ಫಾರ್ಮ್ ಆಡಿದಾಗ ಉದ್ದ ಪ್ಲಸ್ ಮಾಡ್ಬೇಕು, ರೈಲು ಮತ್ತೊಂದು ರೈಲಿನ ಅಪೋಸಿಟ್ ಡೈರೆಕ್ಷನ್ ಮಾಡಿದ್ರೆ ಪ್ಲಸ್ ಮಾಡ್ಬೇಕು, ಸೇಮ್ ಡೈರೆಕ್ಷನ್ ಮೈನಸ್ ಮಾಡ್ಬೇಕು, ಇವೆಲ್ಲ ಗೊತ್ತಾಗುತ್ತೆ ನಿಮ್ಗೆ. ಸಮಯ ಇಸ್ ಈಕ್ವಲ್ ಟು ದೂರ ಅಪಾನ್ ವೇಗ. 900 ಪ್ಲಸ್ 600, ವೇಗ 100 ಪ್ಲಸ್ 80, 5/18. ಇದು 1500, 18 1 18 10, 1500 ಡಿವೈಡ್ ಬೈ 50, 30 ಸೆಕೆಂಡ್ ಆಗುತ್ತೆ. ಓಕೆ ಸರಿ. ಇದು ಇಲ್ಲಿ ಅಪೋಸಿಟ್ ದಾಟೋದಕ್ಕೂ ಸೇಮ್ ದಾಟೋದಕ್ಕೂ ಏನ್ ಡಿಫರೆನ್ಸ್, ಇದಷ್ಟೇ ಡಿಫರೆನ್ಸ್ ನೋಡಿ. ಲೆಂತ್ ಅಂದ್ರೆ ಯಾವಾಗೂ ಪ್ಲಸ್ ಇರುತ್ತೆ, ಅದನ್ನ ಮೈನಸ್ ಮಾಡ್ಬೇಡಿ. ಸೇಮ್ ಡೈರೆಕ್ಷನ್ ದಾಟೋದು ಒಂದಕ್ಕೊಂದು ಹೆಲ್ಪ್ ಮಾಡಲ್ಲ, ಅದಕ್ಕೆ ನಾವು ಮೈನಸ್ ಮಾಡ್ಬೇಕು. ಇಲ್ಲಿ ನೋಡಿ, ಸೊ ಇದು ದಾಟಬೇಕು ಹಿಂದಿಂದು ನೋಡಿ, ದಾಟ್ತು. ಈಗ ಲೆಂತ್ ಏನಾಗಿರುತ್ತೆ, ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿತ್ತು ಅದು ದಾಟಕ್ಕೆ ನೋಡಿ. ಹಿಂದಿರೋ ಟ್ರೈನ್ ಇಲ್ಲಿಂದ ಸ್ಟಾರ್ಟ್ ಮಾಡಿತ್ತು, ಇದ್ರ ಹಿಂದಿತ್ತು. ಈಗ ದಾಟಿ ಇದ್ರ ಮುಂದೆ ಬಂತು. ಹಾಗಾದ್ರೆ ಫಸ್ಟ್ ಇಲ್ಲಿಂದ ಅದು ಇಲ್ಲಿ ಬಂದು ತನ್ನನ್ನ ತಾನು ದಾಟ್ಕೋತಿ. ಈಗ ಹಾಗಾದ್ರೆ ಎರಡರದ್ದು ಲೆಂತ್ L1 ಪ್ಲಸ್ L2 ಆಗುತ್ತೆ. ಆದ್ರೆ ಸ್ಪೀಡ್ ಏನಾಗುತ್ತೆ, S1 ಮೈನಸ್ S2 ಆಗುತ್ತೆ ಅಷ್ಟೇ. ಓಕೆ ಅಷ್ಟೇ ಡಿಫರೆನ್ಸ್ ಇದಕ್ಕೆ.
ಇಲ್ಲಿ ಸ್ಪೀಡ್ S1 ಮೈನಸ್ S2 ಬಟ್ ಎರಡು ರೈಲಿನ ಉದ್ದ ಆಗಿರುತ್ತೆ. ಸರಿ, ಟ್ರೈ ಮಾಡಿದ್ದು ಸಿಂಪಲ್ ಇದೆ, ಏನಿಲ್ಲ, ಇಲ್ಲಿ ಮೈನಸ್ ಮಾಡೋದಷ್ಟೇ. ಪೋಲ್ ಕೊಡ್ತಾರೆ. ಸಮಯನ ಡಿವೈಡ್ ಬೈ 2 ಮಾಡಿರಿ, ಟೈಮ್ ಡಿವೈಡ್ ಬೈ 2 ಮಾಡಿದ್ರೆ ಹೆಂಗೆ? ಓಕೆ, 300 ಮೀಟರ್ ಅಷ್ಟೇ ತಗೊಂಡಿದ್ದೀರಿ. ಮತ್ತೆ ಅಲ್ಲಿ ಎರಡು ಟ್ರೈನ್ ಇದಾವೆ, ಇಲ್ಲಿ 300 ಮೀಟರ್ ಹಂಗೆ ಅಷ್ಟೇ ತಗೋತೀರಾ? ಇಲ್ಲಿ ಟೈಮ್ ಏನಾಗುತ್ತೆ, ಡಿಸ್ಟೆನ್ಸ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು? 300 ಮೀಟರ್ ಉದ್ದದ ಎರಡು ರೈಲುಗಳು, 300 ಓಕೆ, ಡಿವೈಡ್ ಬೈ ಒಂದೇ ದಿಕ್ಕಿನಲ್ಲಿ ಅಂದಾಗ ಮೈನಸ್ ಮಾಡ್ಬೇಕು. 126 ಮೈನಸ್ 54. ಓಕೆ, ಇದು 5/18. 600 72 5 18 18 ಬಂದ್ರೆ 18 4 600 20. ಸೊ 30 ಸೆಕೆಂಡ್ ಆಗುತ್ತೆ. ಆಯ್ತಾ? ಈಗ ನೀವು ಡಿವೈಡ್ ಬೈ 2 ಮಾಡಬಾರ್ದು ಅಲ್ಲ, 30 ಸೆಕೆಂಡ್ ಅಲ್ಲಿ ದಾಟ್ತು. ಆಯ್ತಾ? ಹಿಂದಿಂದ ಇಲ್ಲಿ ಬರಕ್ 15 ಸೆಕೆಂಡ್, ಮತ್ ಮುಂದೆ ಹೋಗಕ್ 15 ಸೆಕೆಂಡ್ ಒಪ್ಕೋತೀನಿ ನಾನು. ಇಲ್ಲಿಂದ ಇಲ್ಲಿಗೆ ಬರಕ್ 15 ಸೆಕೆಂಡ್, ಯಾಕಂದ್ರೆ ಸೇಮ್ ಲೆಂತ್ ಇದೆ. ಇಲ್ಲಿಂದ ಇಲ್ಲಿಗೆ ಬರಕ್ 15 ಸೆಕೆಂಡ್, ಮತ್ತೆ ಹೊರಗೆ ಬರಕ್ 15 ಸೆಕೆಂಡ್, 30 ಸೆಕೆಂಡ್ ಅಂದ್ರೆ ದಾಟಬೇಕು. ಇಲ್ಲಿಂದ ಇಲ್ಲಿಗೆ ಬಂದ್ರೆ ದಾಟಲ್ಲ, ಅದು ಮುಂದೆ ಹೋಗ್ಬೇಕು. ಸೊ 30 ಸೆಕೆಂಡ್ ಬೇಕಾಗುತ್ತೆ. ಓಕೆ, ಒಂದೇ 300 ಮೀಟರ್ ಉದ್ದದ ಎರಡು ರೈಲು ಅಂತ ಹೇಳಿದಾನೆ. ಇದು ಅರ್ಥ ಆದ್ರೆ ಟ್ರೂ ಕೊಡಿ. ಸರಿ, ಇನ್ನೊಂದು ಪೂರ್ವ ಬಂತು. ಓಕೆ, ಸೊ ಟೈಮ್ ಅಂದ್ರೆ ಡಿಸ್ಟೆನ್ಸ್ ಬೈ ಸ್ಪೀಡ್.
ಡಿಸ್ಟೆನ್ಸ್ ಎರಡರದ್ದು ಪ್ಲಸ್ ಮಾಡ್ಬೇಕು. 500 250. ಓಕೆ, ಇಲ್ಲಿ ದಯವಿಟ್ಟು ಮೈನಸ್ ಮಾಡಕ್ ಹೋಗ್ಬೇಡಿ ಆಯ್ತಾ. ನೆಕ್ಸ್ಟ್ 100 ಸ್ಪೀಡ್ ಅಷ್ಟೇ ಮೈನಸ್ ಮಾಡಬೇಕು. 5/18 750 65 18ನ ಮೇಲೆ ತಗೊಳ್ಳಿ. ಡಿವೈಡ್ ಆಗಲ್ಲ ಮೇಲೆ ತಗೊಳ್ಳಿ ಅಷ್ಟೇ. ಮತ್ತೆ ಹೇಳಿದಿನಲ್ಲ ಅವಾಗಲೇ 0 0 6 1 6 3 5 1 5 15 15 3 45 ಸೆಕೆಂಡ್ ಆಗುತ್ತೆ. ಓಕೆನಾ? ಸರಿ. ಓಕೆ, ಸೊ ಇದರಲ್ಲಿ ನಾವೇನೇನು ನೋಡಿದ್ವಿ? ಟೈಮ್ ನೋಡಿದ್ವಾ? ಸಮಯ ಇಸ್ ಈಕ್ವಲ್ ಟು ದೂರ / ವೇಗ. ಸೊ ಕಂಬ ದಾಟಿದಾಗ, ಅದೇ ಪ್ಲಾಟ್ಫಾರ್ಮ್ ದಾಟಿದಾಗ, ಥರ್ಡ್ ರೈಲು ಮತ್ತೊಂದು ರೈಲಿನ ವಿರುದ್ಧವಾಗಿ ಮತ್ತೆ ಸೇಮ್ ಡೈರೆಕ್ಷನ್ ದಾಟ್ತಾ ನೋಡುದು. ಓಕೆ, ಸೊ ಈಗ ನೆಕ್ಸ್ಟ್ ವೇಗ ಕಂಡು. ವೇಗ ಅಂದ್ರೆ ದೂರ / ಸಮಯ. ಓಕೆ, ಸೊ ಅದನ್ನ ನೋಡೋಣ. ಬ್ರೇಕ್ ತಗೊಳ್ಳಿ. ಸ್ವಲ್ಪ ನನಗೆ ಹುಷಾರಿಲ್ಲ, ಒಂದು 8 ಮಿನಿಟ್ಸ್ ಬ್ರೇಕ್, 8 to 10 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ ಆಯ್ತಾ.
ಓಕೆ, ಈಗ ಸ್ಪೀಡ್ ಕಂಡಿಡಿಯೋಣ. ಓಕೆ, ಈಗ ಈ ಟ್ರೈನ್ ವ್ಯಕ್ತಿ ಕಂಬ ಮರ ದಾಟಿದ್ರೆ ಅಂದ್ರೆ ನೋ ಲೆಂತ್ ನೋ ಸ್ಪೀಡ್ ಇರುತ್ತೆ. ಸೊ ನೋಡಿ, ಇದು ದಾಟ್ತಾ ಇದೆ. ಓಕೆ, ದಾಟಿದ್ರೆ ಇಲ್ಲಿ ಲೆಂತ್ ಅಷ್ಟೇ ಟ್ರೈನಿನ ಲೆಂತ್ ಆಗುತ್ತೆ, ಸ್ಪೀಡು ಟ್ರೈನ್ ಸ್ಪೀಡ್ ಆಗುತ್ತೆ. ಓಕೆ ಸರಿ, ಇಲ್ಲಿ ಒಂದು ಕ್ವಶನ್ ಇದೆ. ಓಕೆ, ಇನ್ನೊಂದು ಗೊತ್ತಿರ್ಬೇಕು ನಿಮಗೆ. ಕಿಲೋಮೀಟರ್ ಪರ್ ಅವರ್ ಇಂದ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು 5/18 ಮಾಡ್ತೀವಿ. ಅದೇ ರೀತಿ ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಇದು ಉಲ್ಟಾ 18/5 ಮಾಡ್ಬೇಕು. ಓಕೆ, ಇದು ಮೀಟರ್ ಪರ್ ಸೆಕೆಂಡ್ ಇಂದ ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇದು 18/5 ಆಗುತ್ತೆ. ಓಕೆ, ಇಲ್ಲಿ ನೋಡಿ, 480 ಮೀಟರ್ ಉದ್ದದ ರೈಲು 24 ಸೆಕೆಂಡ್ ಅಲ್ಲಿ ವಿದ್ಯುತ್ ಕಂಬ ದಾಟಿದ್ರೆ ರೈಲಿನ ವೇಗ ಎಷ್ಟು? ಸೊ ಫಸ್ಟ್ ವೇಗ ಅಂದ್ರೆ ಏನು? ದೂರ ಅಪ ಸಮಯ. ಓಕೆ ಸರಿ, ದೂರ ಅಂದ್ರೆ ಎಷ್ಟು? 480 ಮೀಟರ್. ಟೈಮ್ ಎಷ್ಟಿದೆ? 24 ಸೆಕೆಂಡ್. ಸೊ ಇದು 20 ಮೀಟರ್ ಪರ್ ಸೆಕೆಂಡ್ ಇದ್ರೆ ಇದೆ ಕರೆಕ್ಟ್ ಆನ್ಸರ್. ಬಟ್ ಎಲ್ಲವೂ ಕಿಲೋಮೀಟರ್ ಪರ್ ಅವರ್ ಅಲ್ಲಿದೆ, ಅದಕ್ಕೆ ನಾವು 18/5 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದು 24 ಒಂದ್ಲ 24 20 5 ಒಂದ್ಲ 5 4 ಸೊ 18 4 72 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, ಸೊ ಏನಿಲ್ಲ, ಇಲ್ಲಿ ಮೀಟರ್ ಪರ್ ಸೆಕೆಂಡ್ ಇರುತ್ತಲ್ಲ ಅದನ್ನ ಕಿಲೋಮೀಟರ್ ಪರ್ ಅವರಿಗೆ ಕನ್ವರ್ಟ್ ಮಾಡ್ಬೇಕಷ್ಟೇ. ಸೇಮ್ ಇದೇ ತರ ಟ್ರೈ ಮಾಡಿ. ಪೋಲ್ ಬಂತು ನೋಡಿ. ಇದು ಡಿಸ್ಟೆನ್ಸ್ ಬೈ ಟೈಮ್ 810 ಮೀಟರ್ ಇದೆ, ಇದು 27 ಸೆಕೆಂಡ್. ಇದನ್ನ 18/5 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಆಗುತ್ತೆ. 9 3 9 9 3 1 3 30 5 1 5 6 ಸೊ 18 6 ಎಷ್ಟು? 108 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆ, ಸೊ ನೆಕ್ಸ್ಟ್ ಸೇತುವೆ ದಾಟೋದು ನೋಡೋಣ. ಸೇಮ್ ಇದು ಸೇತುವೆ ದಾಟಿದಾಗ ಏನ್ ಕಂಡೀಷನ್ ಇರುತ್ತೆ? ಸರಿ, ಇಲ್ಲಿ ತನಕ ಬಂದ್ರೆ ನೀವು ಜಸ್ಟ್ ಸೇತುವೆ ಉದ್ದ ಅಷ್ಟೇ ತಗೊಂಡ್ರೆ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ ನೋಡಿ. ಪ್ಲಾಟ್ಫಾರ್ಮ್ ಲೆಂತ್ ತಗೊಂಡ್ರಿ ಅಥವಾ ಸೇತುವೆ ಲೆಂತ್ ಅಷ್ಟೇ ತಗೊಂಡ್ರೆ ಇಲ್ಲಿ ಬಂದು ನಿಲ್ಲುತ್ತೆ. ನೀವು ಟ್ರೈನ್ ಲೆಂತ್ ತಗೊಂಡ್ರೆ ಮಾತ್ರ ಅದು ಕ್ರಾಸ್ ಆಗುತ್ತೆ. ಇಲ್ಲಿ ಬಂದು ಮತ್ತೆ ಮುಂದೆ ಹೋಗ್ಬೇಕು. ಓಕೆ ಸರಿ, ಹಾಗಾದ್ರೆ ರೈಲು ಸೇತುವೆ, ಪ್ಲಾಟ್ಫಾರ್ಮ್ ಅಥವಾ ಸುರಂಗವನ್ನ ದಾಟಲು ಸೊ ಸೇತುವೆಯ ಉದ್ದ ಪ್ಲಸ್ ರೈಲಿನ ಉದ್ದ ತಗೋಬೇಕು. ಸೇತುವೆ ಉದ್ದ ಪ್ಲಸ್ ರೈಲಿನ ಉದ್ದ. ಓಕೆ, ಈಗ ಕ್ವಶನ್ ಅಲ್ಲಿ ಏನಿದೆ? ವೇಗ ಕೇಳಿದಾಗ. ಓಕೆ, ವೇಗ ಅಂದ್ರೆ ದೂರ ಅಪಾರ್ ಸಮಯ. ಸರಿ, ದೂರ ಎಷ್ಟಿದೆ? 210 ಉದ್ದ ಸೇತುವೆ ಪ್ಲಸ್ 240 ಮೀಟರ್ ಡಿವೈಡ್ ಬೈ 30 ಸೆಕೆಂಡ್. ಇದು 450 ಮೀಟರ್ ಅಪಾನ್ 30 ಸೆಕೆಂಡ್. ಬಟ್ ಇದನ್ನ 18/5 ಮಾಡಿದ್ರೆ ಮಾತ್ರ ಅದು ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಆಗುತ್ತೆ. 0
0. ಇದು 3 5 15, ಕೆಳಗೆ 15 ಇದೆ, ಮೇಲೆ 15 3 45, 15 3 54 ಕಿಲೋಮೀಟರ್ ಪ್ರತಿ ಗಂಟೆ. ಓಕೆನಾ? ಸರಿ, ನೆಕ್ಸ್ಟ್ ಟ್ರೈ ಮಾಡಿದ್ರೆ ಪೋಲ್ ಬಂತು. ಸರಿ, ವೇಗ ಅಂದ್ರೆ ದೂರ ಅಪಾನ್ ಸಮಯ. ಸೊ ಇದು 600 ಮೀಟರ್ ಅಪಾನ್ 15 ಸೆಕೆಂಡ್. ಇದನ್ನ ಕಿಲೋಮೀಟರ್ ಪರ್ ಅವರ್ ಅಂದ್ರೆ 18/5. 15 4 40 5 1 5 8. ಸೊ 18 8 ಎಷ್ಟು? 144 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಓಕೆ, ಸೊ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಏನು, ಸ್ವಲ್ಪ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ, ಆಯ್ತಾ? ಅಪೋಸಿಟ್ ಡೈರೆಕ್ಷನ್ ದಾಟ್ಸೋಣ. ಓಕೆ, ದಾಟ್ತು. ಲೆಂತ್ ಏನಾಗುತ್ತೆ? ಎರಡರದ್ದು ಪ್ಲಸ್ ಮಾಡ್ತೀವಿ, ಆಯ್ತಾ? ಇದು L1 ಪ್ಲಸ್ L2. ಸ್ಪೀಡ್ ಏನು? S1 ಪ್ಲಸ್ S2. ಓಕೆ, ಈಗ ಕೇರ್ಫುಲ್ ಆಗಿರಿ. ನಿಮ್ಗೆ ಕೆಲವೊಂದು ಇಷ್ಟು ಟೈಮ್ ಕೊಡ್ತಾನೆ, ಇಷ್ಟು ಟೈಮ್ ಅಲ್ಲಿ ದಾಟ್ತು ಅಂತ ಹೇಳ್ತಾರೆ. ಲಾಸ್ಟಿಗೆ ಬಂದಿರೋದು ಏನಿರುತ್ತಲ್ಲ ಅದು ಪ್ಲಸ್ ಆಗಿ ಬಂದಿರುತ್ತೆ ಸ್ಪೀಡ್. ಓಕೆ, ಎರಡು ಹೆಲ್ಪ್ ಮಾಡಿರುತ್ತೆ, ಸ್ಪೀಡ್ ಪ್ಲಸ್ ಆಗಿರುತ್ತೆ. ಓಕೆ, ಈಗ ಇಲ್ಲಿ ನೋಡಿ. ಸೊ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಎರಡು ರೈಲಿನ ಉದ್ದ ತಗೋಬೇಕು. ಇದು S1 ಪ್ಲಸ್ S2. ಸೊ ವೇಗ ಅಂದ್ರೆ ಈ ವೇಗ ಏನಾಗಿರುತ್ತೆ ನೋಡಿ, ಇದು ಎರಡು ಪ್ಲಸ್ ಆಗಿ ಬಂದಿರುತ್ತೆ. ಇಲ್ಲಿ S1 ಪ್ಲಸ್ S2 ಹಾಗೆ ಬಂದಿರುತ್ತೆ ಎರಡು. ಓಕೆ, ಯಾಕಂದ್ರೆ ಒಂದಕ್ಕೊಂದು ಹೆಲ್ಪ್ ಮಾಡ್ತಾ ಇದೆ. ದಾಟೋ ಸ್ಪೀಡು ಪ್ಲಸ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಕೇಳಿದ್ರೆ ಫಸ್ಟ್ ಬರ್ಕೊಂಡ್ಬಿಡಿ, ವೇಗ ಅಲ್ಲ, ನೀವು ಫಸ್ಟ್ ಬರ್ಕೊಂಡ್ಬಿಡಿ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಈಗ ಡಿಸ್ಟೆನ್ಸ್ 300 ಮೀಟರ್ 500 ಮೀಟರ್ ಪ್ಲಸ್ ಆಗಿರುತ್ತೆ. 300 ಪ್ಲಸ್ 500 ಇದು ಮೀಟರ್. ನೆಕ್ಸ್ಟ್ ಸ್ಪೀಡ್ ಏನಾಗಿರುತ್ತೆ? ಸ್ಪೀಡ್ ಗೊತ್ತಿಲ್ಲ, ಟೈಮ್ ಹೇಳಿದ್ರೆ ಟೈಮ್ 20 ಸೆಕೆಂಡ್. ಓಕೆ, 800 ಮೀಟರ್ ಬೈ 20 ಸೆಕೆಂಡ್. ಇದನ್ನ 18/5. 0 0 ಕ್ಯಾನ್ಸಲ್. ಇದು 2 5 10 10 ಅಂದ್ರೆ ಇದು ಹೋಯ್ತು. ಸೊ 144 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಓಕೆ, 144 ಕಿಲೋಮೀಟರ್ ಹೆಂಗೆ ಅಂದ್ರೆ ಎರಡು ಪ್ಲಸ್ ಆಗಿ 144 ಬಂದಿರುತ್ತೆ, ಆಯ್ತಾ? ಎರಡು ಸ್ಪೀಡು ಪ್ಲಸ್ ಆಗಿ 144 ಆಗಿರುತ್ತೆ. ಅದರಲ್ಲಿ ಒಂದು 90 ಇದೆ, 90 ಇನ್ನೊಂದು ಎಷ್ಟು ಕೂಡಿಸಿದ್ರೆ ಅದು 144 ಆಗುತ್ತೆ. ಎರಡು ಟ್ರೈನ್ ಪ್ಲಸ್ ಆಗಿ, ಒಂದು ಟ್ರೈನ್ 90 ಇದೆ ನೋಡಿ, ಇದು 90 ಇದೆ, ಇದು ಎಷ್ಟಿದ್ರೆ ಅವಾಗ 144 ಆಗುತ್ತೆ. ಸೊ ಇನ್ನೊಂದು 54 ಕಿಲೋಮೀಟರ್ ಪರ್ ಅವರ್. ಒಂದು 90 ಇದೆ, ಇನ್ನೊಂದು 54 ಆದ್ರೆ ಮಾತ್ರ 144 ಆಗುತ್ತೆ. ಯಾಕಂದ್ರೆ ಅಪೋಸಿಟ್ ಡೈರೆಕ್ಷನ್ ಇದ್ದಾಗ ಸ್ಪೀಡ್ ಆಡ್ ಆಗಿರುತ್ತೆ. ಅರ್ಥ ಆದ್ರೆ ಟ್ರೂ ಕೊಡು. ಓಕೆ, ಸೇಮ್ ಇದೆ ತರ.
ಸರಿ 4 ಬಂತು. ಓಕೆ, ಸರಿ. ಫಸ್ಟ್ ನೋಡ್ಬೇಕಾಗಿದೆ ಇದು ವೇಗ. ವೇಗ ಏನಾಗಿರುತ್ತೆ, S1 ಪ್ಲಸ್ S2 ಎರಡು ಪ್ಲಸ್ ಆಗೆ ಬಂದಿರುತ್ತೆ, ಆಯ್ತಾ? ಯಾಕೆ ಹೇಳಿ, ವಿರುದ್ಧ ದಿಕ್ಕಲ್ಲಿ ದಾಟ್ತಾ ಇದೆ. ಓಕೆ, ಅದು ಗೊತ್ತಿಲ್ಲ, ಎರಡು ಪ್ಲಸ್ ಆಗಿ ಬಂದಿರುತ್ತೆ. ಓಕೆ, ಡಿಸ್ಟೆನ್ಸ್ ಎಷ್ಟು? 240 260 ಎಷ್ಟು? 500 ಡಿವೈಡ್ ಬೈ 25 ಸೆಕೆಂಡ್. ಇದನ್ನ 18/5 ಮಲ್ಟಿಪ್ಲೈ ಮಾಡಿ. 25 20 5 4 ಸೊ 72 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಅಂದ್ರೆ 140 ಇದೆ, ಅದಕ್ಕೆ ಇನ್ನೊಂದು ಪ್ಲಸ್ ಆಗಿ 72 ಆಗಿದೆ. 140 ಇದೆ, ಇನ್ನೊಂದು ಪ್ಲಸ್ ಆಗಿ 72 ಆಗಿದೆ. ಅಂದ್ರೆ ಇದೆಷ್ಟಾಗಬೇಕು? 32. ಓಕೆ, ಅರ್ಥ ಆಯ್ತಾ? ಸೇಮ್ ಈಗ ಸೇಮ್ ಡೈರೆಕ್ಷನ್ ನೋಡೋಣ. ಈಗ ಸೇಮ್ ಡೈರೆಕ್ಷನ್ ದಾಟ್ತಾ ಇದೆ, ಹಿಂದಿಂದ ಬರ್ತಾ ಇದೆ. ಈ ಟ್ರೈನ್ ಇದನ್ನ ದಾಟಬೇಕು. ಈಗ ಇದ್ರದ್ದು 40 ಇದೆ, ಇದ್ರದ್ದು 41 ಇದೆ, ಆಯ್ತಾ? ದಾಟ್ತು ದಾಟ್ತು ದಾಟ್ತು. ಈಗ ಇದು 40 ಇದೆ, ಇದು 41 ಇದೆ. ಸೊ ದಾಟಿರೋ ಸ್ಪೀಡ್ ಏನ್ ಹೇಳಿ? ಓನ್ಲಿ 1 km/h ಸ್ಪೀಡ್ ಅಲ್ಲಿ ದಾಟಿದೆ. ಯಾಕಂದ್ರೆ ಇದು ದಾಟಕ್ಕೆ ಬಿಡ್ಲಿಲ್ಲ. ಇದು ಸುಮ್ನೆ ಇದ್ದಿದ್ರೆ 41 km ಸ್ಪೀಡ್ ಅಲ್ಲಿ ದಾಟ್ತಿತ್ತು. ಬಟ್ ಇದು ದಾಟಕ್ಕೆ ಬಿಡ್ಲಿಲ್ಲ. ಇದು ಪಾಪ ದಾಟಬೇಕಂದ್ರೆ ಓನ್ಲಿ 1 km/h ಸ್ಪೀಡ್ ಅಷ್ಟೇ ಅದು ಹೆಚ್ಚಿತ್ತು, ಅದಕ್ಕೆ ದಾಟ್ತದ್ದು. ಇಲ್ಲಾಂದ್ರೆ ದಾಟಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ. ಸೊ ಹಾಗಾದ್ರೆ ಇವೆರಡರದ್ದು ಸ್ಪೀಡ್ ಏನಾಗಿರುತ್ತೆ? ಮೈನಸ್ ಆಗುತ್ತೆ, S1 ಮೈನಸ್ S2. ಓಕೆ, ಸೊ ಸೇಮ್ ಡೈರೆಕ್ಷನ್ ಇದ್ದಾಗ ಇದು ಯಾವತ್ತು ಲೆಂತ್ ಅನ್ನ ದಯವಿಟ್ಟು ಮೈನಸ್ ಮಾಡಕ್ ಹೋಗ್ಬೇಡಿ. ಸ್ಪೀಡ್ ಅಷ್ಟೇ ಪ್ಲಸ್ ಮೈನಸ್ ಆಗುತ್ತೆ. ಈಗ ನೋಡಿ, ಈಗ ಫಸ್ಟ್ ನೋಡ್ಬೇಕಾಗಿದ್ದು ಇದನ್ನ ವೇಗ. ವೇಗ ಅಂದ್ರೆ ಇದು S1 ಮೈನಸ್ S2 ಆಗಿ ಬಂದಿರುತ್ತೆ, ಆಯ್ತ್ರಿ? ಓಕೆ, ಇದು 360 ಪ್ಲಸ್ 240 ಎಷ್ಟು? 600 ಮೀಟರ್ ಬೈ 15 ಸೆಕೆಂಡ್ ಇಂಟು 18/5. 15 1 15 4 4 5 1 5 8. ಸೊ S1 ಪ್ಲಸ್ S2 ಇವೆರಡು S1 ಮೈನಸ್ S2 ಅಂದ್ರೆ ಮುಂದಿರೋ ಟ್ರೈನ್ ಅಂದ್ರೆ ಅದ್ರ ಸ್ಪೀಡ್ ಕಡಿಮೆ ಇರುತ್ತೆ, ಹಿಂದಿರೋ ಟ್ರೈನ್ ಸ್ಪೀಡ್ ಜಾಸ್ತಿ ಇರುತ್ತೆ. ಹಿಂದಿರೋ ಟ್ರೈನ್ ಎಷ್ಟಿದೆ ಗೊತ್ತಿಲ್ಲ, ಅದು ಮೈನಸ್ ಆಗಿ 144 ಆಗಿದೆ. ಈಗ ನೀವೇ ಹೇಳಿ, ಹಿಂದಿರೋ ಟ್ರೈನ್ 50 ಇದ್ದು ಮುಂದಿರೋ ಟ್ರೈನ್ ಜಾಸ್ತಿ ಇದ್ರೆ ಇದು ದಾಟುತ್ತಾ? ದಾಟದೇ ಇಲ್ಲ. ಹಿಂದೆ 50 ಮುಂದೆ 51, ಅದು ಮುಂದಿನ ಫುಲ್ ಹೋಗುತ್ತೆ, ಯಾವಾಗ ದಾಟದೇ ಇಲ್ಲ. ಅದು ನಾವು ಸಾಯೋವರೆಗೂ ಅದು ದಾಟದೇ ಇಲ್ಲ. ಯಾಕಂದ್ರೆ ಹಿಂದಿನ ಸ್ಪೀಡ್ ಕಡಿಮೆ ಇದೆ. ದಾಟೋದು ಯಾವಾಗ ಅಂದ್ರೆ ಹಿಂದಿಂದ 51 ಇದೆ, ಮುಂದಿನ 50. ಇದು ದಾಟುತ್ತೆ. ಯಾವಾಗ ದಾಟುತ್ತೆ? ಸ್ವಲ್ಪ ಟೈಮ್ ತಗೋಬಹುದು, ಬಟ್ ದಾಟುತ್ತೆ. ಓಕೆನಾ? ಸೊ ಅದಕ್ಕೆ ಮುಂದಿರೋ ಟ್ರೈನು ಕಡಿಮೆ ಇದೆ, ಹಿಂದಿರೋ ಟ್ರೈನ್. ಈಗ ಹೇಳಿ, ಎಷ್ಟರಲ್ಲಿ 50 ಮೈನಸ್ ಆದ್ರೆ 144 ಆಗುತ್ತೆ. ಹಿಂದಿರೋ ಟ್ರೈನು ಮುಂದಿರೋ ಟ್ರೈನ್ಗಿಂತ 144 ಜಾಸ್ತಿ ಇದೆ, ಮುಂದಿರೋ ಟ್ರೈನ್ಗಿಂತ 144 ಜಾಸ್ತಿ ಇದೆ. ಅಂದ್ರೆ ಇದು 194 ಆಗಬೇಕು. ಅರ್ಥ ಆಯ್ತು? ಕ್ಲಿಯರ್? ಈಗ ನೋಡಿ, ಓಕೆ, ಇದು 50 ಇದೆ, ಹಿಂದಿರೋ ಟ್ರೈನ್ ದಾಟಿರೋದು ಎಷ್ಟರಿಂದ ಗೊತ್ತಾ? ಅದು ದಾಟಿರೋ ಸ್ಪೀಡ್ ಇದಕ್ಕಿಂತ ಮುಂದಿರೋಕ್ಕಿಂತ ಹಿಂದೆ ಎಷ್ಟು ಜಾಸ್ತಿ ಇದೆ ಗೊತ್ತಾ? 144 ಜಾಸ್ತಿ ಇದೆ ಹಿಂದಿರೋ ಟ್ರೈನ್. ಇದಕ್ಕಿಂತ 144 ಜಾಸ್ತಿ ಇದೆ, ಅದಕ್ಕೆ ದಾಟಿದೆ. 144 ಜಾಸ್ತಿ ಇದೆ. ಇಲ್ಲಿ ನೋಡು, ಇಲ್ಲಿ ಒಂದು ಜಾಸ್ತಿ ಇತ್ತಲ್ಲ, ಇದು 50, ಇದು ದಾಟಿರೋದು 144 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ದಾಟಿದೆ. ಅಂದ್ರೆ ಹಿಂದಿರೋದು 194, ಮುಂದಿರೋದು 50, ದಾಟಿರೋದು 144 ದಾಟಿದೆ. ಓಕೆ, ಸೊ ಇದು ದಾಟಿರೋದು 144 ಅಂದ್ರೆ ಹಿಂದಿರೋ ಟ್ರೈನ್ ಜಾಸ್ತಿ ಇರ್ಬೇಕಂದ್ರೆ ಇದು 194 ಇರಬೇಕು. ಅರ್ಥ ಆದ್ರೆ ಟ್ರೂ ಕೊಡಿ. ಓಕೆ, ಸೊ ಸೇಮ್ ಡೈರೆಕ್ಷನ್ ಇದ್ದಾಗ ಎರಡು ಮೈನಸ್ ಆಗಿ 144 ಬಂದಿರುತ್ತೆ.
ಪೋಲ್ ಬಂತು. ಸರಿ, ಒಂದೇ ದಿಕ್ಕಿನಲ್ಲಿ ಚಲಿಸುವ 450 550 ಹಿಂಗ್ ಹೋಗ್ತಾ ಇದೆ. ಒಂದು 450 ಇನ್ನೊಂದು 550, 240 ಸೆಕೆಂಡ್ ದಾಟ. ಮುಂದಿರೋದು 60 ಇದೆ, ಹಿಂದಿರೋದು ಎಷ್ಟು ಅಂತ ಕೇಳಿದ್ದಾರೆ. ಸೊ ಸ್ಪೀಡ್ S1 ಮೈನಸ್ S2 ಆಗಿ ಇದು 500 1000 ಡಿವೈಡ್ ಬೈ 40 ಸೆಕೆಂಡ್ 18/5 0 0 4 5 20 25 90 ಕಿಲೋಮೀಟರ್ ಪ್ರತಿ ಗಂಟೆ ಆಗುತ್ತೆ. ಅಂದ್ರೆ ಹಿಂದಿರೋ ಟ್ರೈನ್ ಎಷ್ಟಿದೆ ಗೊತ್ತಿಲ್ಲ, ಬಟ್ ಮುಂದಿರೋ ಟ್ರೈನ್ 60 ಮೈನಸ್ ಆದ್ರೆ 90 ಆಗುತ್ತೆ. ಹಿಂದಿರೋ ಟ್ರೈನ್ ಅಲ್ಲಿ 60 ಮೈನಸ್ ಆದ್ರೆ 90 ಆಗುತ್ತೆ. ಸೊ ಎಷ್ಟರಲ್ಲಿ 60 ಮೈನಸ್ ಆದ್ರೆ 90 ಆಗುತ್ತೆ? ಎಷ್ಟರಲ್ಲಿ 60 ಮೈನಸ್ ಆದ್ರೆ 90 ಆಗುತ್ತೆ? ಸೊ 150. ಇದು 150 ಇದೆ, ಇದು 60. ಸೊ ಎಷ್ಟು ಸ್ಪೀಡಲ್ಲಿ ದಾಟಿದೆ ಅಂದ್ರೆ 60 ಮೈನಸ್ ಮಾಡಿ 90 ಸ್ಪೀಡಲ್ಲಿ ದಾಟಿದೆ. ಇದು ದಾಟುವ ಬೇಗ 90. ಇದು ಯಾವುದು ಒಂದು ಟ್ರೈನ್ ಇಂದ ಅಲ್ಲ, ಇದು ಹಿಂದಿರೋ ಟ್ರೈನು, ಇದು ಮುಂದಿರೋ ಟ್ರೈನು. ಇದು ದಾಟುವ ವೇಗ. ಓಕೆ, ಕ್ರಾಸಿಂಗ್ ಸ್ಪೀಡ್, ಇದು ದಾಟುವ ವೇಗ. ಅರ್ಥ ಆಯ್ತ್ರಿ? ಓಕೆ ಸರಿ. ಓಕೆ, ನೆಕ್ಸ್ಟ್ ಟೈಪ್ ಕ್ವಶನ್ ಮಾಡೋಣ. ಈಗ ಇದ್ರಲ್ಲಿ ನಾವು ಏನೇನು ನೋಡಿದ್ವಿ? ಕಂಬ ದಾಟೋದು ನೋಡಿದ್ವಿ, ಪ್ಲಾಟ್ಫಾರ್ಮ್ ದಾಟೋದು ನೋಡಿದ್ವಿ, ರೈಲು ಮತ್ತೊಂದು ರೈಲಿನ ಸೇಮ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ನಾವು ನೋಡಿದ್ವಿ. ಆಯ್ತು. ಓಕೆ, ಈಗ ನೆಕ್ಸ್ಟ್ ನೋಡಿ, 240 ಮೀಟರ್ ಉದ್ದದ ರೈಲು ಕಂಬವನ್ನ 15 ಸೆಕೆಂಡ್ ಅಲ್ಲಿ ದಾಟುತ್ತೆ. ಅದೇ ರೈಲು 320 ಮೀಟರ್ ಪ್ಲಾಟ್ಫಾರ್ಮ್ ಅನ್ನ ಎಷ್ಟು ಸೆಕೆಂಡ್ ಅಲ್ಲಿ ದಾಟುತ್ತೆ ಅಂತ ಕೇಳಿದ ಕ್ವಶನ್ ನೋಡಿ. 240 ಮೀಟರ್ ಉದ್ದದ ರೈಲು 15 ಸೆಕೆಂಡ್ ಅಲ್ಲಿ ಈ ಕಂಬವನ್ನ ದಾಟಿದೆ. ಸೊ ಓಕೆ, ನೋಡಿ ಇದು ಇಲ್ಲಿದೆ. ಓಕೆ, ದಾಟಿದೆ. ಅದೇ 240 ಮೀಟರ್ ಉದ್ದದ ರೈಲು 320 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ನ ಎಷ್ಟು ಸಮಯದಲ್ಲಿ ದಾಟುತ್ತದೆ? ಇಲ್ಲಿ ನೆನ್ಪಿಡ್ಕೋಬೇಕಾಗಿದೆ ಏನಂದ್ರೆ 240 ಮೀಟರ್ ಇದನ್ನ ದಾಟಕ್ಕೆ 15 ಸೆಕೆಂಡ್ ಬೇಕಾದ್ರೆ, ಪ್ಲಾಟ್ಫಾರ್ಮ್ ದಾಟಬೇಕು ಅಂತಂದ್ರೆ ಫಸ್ಟ್ ಪ್ಲಾಟ್ಫಾರ್ಮ್ ಉದ್ದ 320, ಆಮೇಲೆ 240 ರೈಲಿನ ಉದ್ದ. ಸೊ 560 ದಾಟೋದಕ್ಕೆ ಎಷ್ಟು ಸೆಕೆಂಡ್ ಬೇಕಾಗುತ್ತೆ? ಓಕೆ, 240 ಮೀಟರ್ ಟ್ರೈನು ತನ್ನನ್ನ ತಾನು ದಾಟಕ್ಕೆ 15 ಸೆಕೆಂಡ್. ಅದೇ 240 ಮೀಟರ್ ಉದ್ದದ ರೈಲು ಪ್ಲಸ್ 320 ಮೀಟರ್ ಪ್ಲಾಟ್ಫಾರ್ಮ್ 560 ಮೀಟರ್ ದಾಟಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಇದು 8 3 8 7 56, 3 5 15, 7 5 35 ಸೆಕೆಂಡ್ ಆಗುತ್ತೆ. ಅರ್ಥ ಆಯ್ತಾ? ಓಕೆ ಸರಿ, ಇದೇ ತರ ಟ್ರೈ ಮಾಡಿ. ಪೋಲ್ ಬಂತು. ವೆರಿ ಗುಡ್. 600 ಮೀಟರ್ ದಾಟಕ್ಕೆ 30 ಸೆಕೆಂಡ್ ಸಾಕು. ಅದೇ ರೈಲು 400 ಮೀಟರ್ 600 ಮೀಟರ್ ಉದ್ದದ ರೈಲು 400 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅಂದ್ರೆ 1000 ಮೀಟರ್ಗೆ ಎಷ್ಟು ಸೆಕೆಂಡ್ ತಗೊಳುತ್ತೆ? 2 0 ತೆಗೆದ್ರೆ 5 30, ಈ 2 0 ತೆಗೆದ್ರೆ 15 50 ಸೆಕೆಂಡ್ ಆಗುತ್ತೆ. ಓಕೆನಾ? ಸರಿ. ಓಕೆ, ಸೊ ನೆಕ್ಸ್ಟ್ ಈಗ ಟೈಮ್ ಕೊಟ್ಟಿದ್ದನ್ನ ಉದ್ದ ಕೇಳ್ತಾನೆ. ಅವಾಗ ಏನ್ ಮಾಡ್ಬೇಕು ನೋಡಿ. 240 ಮೀಟರ್ ಉದ್ದದ ರೈಲು 12 ಸೆಕೆಂಡ್ ಅಲ್ಲಿ ವ್ಯಕ್ತಿಯೊಬ್ಬನನ್ನ ದಾಟುತ್ತದೆ. ಓಕೆ, ಹಂಗಾರೆ 12 ಸೆಕೆಂಡ್ ಅಲ್ಲಿ 240 ಮೀಟರ್ ಉದ್ದದ ರೈಲು. ಇಲ್ಲಿ ಏನ್ ಕೇಳಿದಾನೆ? ಉದ್ದ ಕೇಳಿದಾನೆ. ನಾ ಬಲೆ ಉದ್ದನೇ ಬರೀತೀನಿ. ಈಗ ಟೈಮ್ ಕೇಳಿದ್ರೆ ಟೈಮ್ ಅನ್ನ ರೈಟ್ ಸೈಡ್ ಬರೀತೀನಿ. ನಾ ಇಲ್ಲೇ ಕಂಡು ಹಿಡಿಯೋದಲ್ಲ, ಏನಿದ್ರು ಇಲ್ಲಿ ಕಂಡು ಹಿಡಿತೀನಿ. ಅದಕ್ಕೆ 240 ಮೀಟರ್ ಉದ್ದ 12 ಸೆಕೆಂಡ್ ಅಲ್ಲಿ 240 ಆದ್ರೆ, ಅದೇ ರೈಲು ಸುರಂಗ ದಾಟಲು 36 ಸೆಕೆಂಡ್ ತೆಗೆದುಕೊಳ್ಳುತ್ತೆ. ಸರಿ, ಈ 36 ಸೆಕೆಂಡ್ ಅಲ್ಲಿ 12 ಸೆಕೆಂಡ್ ರೈಲು ತನ್ನನ್ನ ತಾನು ದಾಟಕ್ಕೆ ಬೇಕು. ಓಕೆ ನೋಡಿ, ಸುರಂಗ
ಸುರಂಗ ದಾಟುತ್ತೆ ಅಂತಂದ್ರೆ ಇಲ್ಲಿ ಒಳಗ್ ಬಂದಿದ್ದು ನಿಮ್ಗೆ ಗೊತ್ತಿಲ್ಲ, ಬಟ್ 12 ಸೆಕೆಂಡ್ ಏನು, ಇಲ್ಲಿಗೆ 12 ಸೆಕೆಂಡ್ ಬೇಕು ಇಲ್ಲಿಂದ. ಸೊ ಇಲ್ಲಿಂದ ಇಲ್ಲಿಗೆ 36 ನೋಡಿ, ಇಲ್ಲಿಂದ ಇಲ್ಲಿಗೆ 36 ಅಲ್ಲ, ಇಲ್ಲಿಂದ ಇಲ್ಲಿಗೆ 36. ಸೊ ಈ 36ರಲ್ಲಿ 12 ಸೆಕೆಂಡ್ ಇದಕ್ಕೆ ಬೇಕು ಹೊರಗೆ ಬರಕ್ಕೆ, ತಾನ್ ಹೊರಗೆ ಬರಕ್ಕೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಕೆಂಡ್ ಬೇಕಾಗುತ್ತೆ? 24 ಸೆಕೆಂಡ್ ಬೇಕಾಗುತ್ತೆ. ಅರ್ಥ ಆಯ್ತ್ರಿ? 12 ಸೆಕೆಂಡ್ ವ್ಯಕ್ತಿ ದಾಟಬೇಕಂದ್ರೆ ತನ್ನನ್ನ ತಾನು ದಾಟಕ್ಕೆ 12 ಸೆಕೆಂಡ್ ಬೇಕು. ಓಕೆ, ವ್ಯಕ್ತಿಯನ್ನ ದಾಟಬೇಕು ಅಂದ್ರೆ ತನ್ನನ್ನ ತಾನು ದಾಟಕ್ಕೆ 12 ಸೆಕೆಂಡ್ ಬೇಕು. 12 ಸೆಕೆಂಡ್ ಅಲ್ಲಿ 240 ಮೀಟರ್ ದಾಟಿದ್ರೆ ಆ 36 ಸೆಕೆಂಡ್ ಅಲ್ಲಿ 12 ಸೆಕೆಂಡ್ ತನ್ನ ತಾನು ದಾಟಬೇಕು. ಇನ್ನು 24 ಸೆಕೆಂಡ್ ಏನಿದೆಲ್ಲ ಅದು ಸುರಂಗ ದಾಟಬೇಕು. ಹಾಗಾದ್ರೆ ಎಷ್ಟಾಗುತ್ತೆ? ಸರಿ, ಪೋಲ್ ಕೊಡ್ತಾ ಇದೆ ನೋಡಿ, ಪೋಲ್ ಕೊಡ್ಲ ಬಂದು. ಸೊ ಇದು 12 24 480 ಮೀಟರ್. ಓಕೆನಾ? ಸೊ ನೋಡಿ, 240 ತನ್ನ ತಾನು ದಾಟಕ್ಕೆ 12 ಸೆಕೆಂಡ್, 240 12 ಸೆಕೆಂಡ್ ಬೇಕು. ಬಟ್ 36 ಸೆಕೆಂಡ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಬಂದು ತನ್ನ ತಾನು ದಾಟಕ್ಕೆ 12 ಸೆಕೆಂಡ್, ಇದಕ್ಕೆ 24 ಸೆಕೆಂಡ್. ಇದು ಅರ್ಥ ಆದ್ರೆ ಟ್ರೂ ಕೊಡು. ಈಗ 97. ಓಕೆ, ನಾನು ಲಾಸ್ಟ್ ಕೊಡ್ತೀನಿ. ಸರಿ, ಓಕೆ, ಲಾಸ್ಟ್ ಕ್ವಶನ್ ಇದನ್ನ ಟ್ರೈ ಮಾಡಿ. ಓಕೆ, ಈಗ 5:30 ಕ್ಲಾಸ್ ಅನ್ನು 1 ಗಂಟೆಗೆ ಮಾಡ್ತೀನಿ, ಆಯ್ತಾ? ಪೋಲ್ ಬಂತು. ವೆರಿ ಗುಡ್. 15 ಸೆಕೆಂಡ್ ಅಲ್ಲಿ 300 ಮೀಟರ್ ದಾಟಿದ್ರೆ 40ರಲ್ಲಿ 15 ಹೊತ್ತು 25 ಸೆಕೆಂಡ್. ಎಷ್ಟು? 15 2 30 20 25 20 ಎಷ್ಟು? 500 ಮೀಟರ್. ಓಕೆನಾ? ಓಕೆ, ಸರಿ, ನಾವೇನೇನು ಕಲ್ತ್ವಿ? ನೋ ಲೆಂತ್, ಇದು ನಿಮ್ಗೆ ಕಂಪಲ್ಸರಿ ಫಸ್ಟ್ ಇದು ಗೊತ್ತಿರ್ಬೇಕು. ಏನೋ ಡಿಸ್ಟೆನ್ಸ್ ಅಂದ್ರೆ ಸ್ಪೀಡ್ ಇಂಟು ಟೈಮ್. ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಇದು ನೋಡಿದ್ವಿ ಫಸ್ಟ್. ನೋ ಲೆಂತ್, ಈ ಟ್ರೈನ್ ಯಾವ್ದನ್ನ ದಾಟುತ್ತೆ? ನೋ ಲೆಂತ್ ನೋ ಸ್ಪೀಡ್ ಅಂದ್ರೆ ಈ ಕಂಬನ ದಾಟೋದು. ಸೆಕೆಂಡ್, ಹ್ಯಾಸ್ ಲೆಂತ್, ಲೆಂತ್ ಇರುತ್ತೆ ಅಂದ್ರೆ ನೋ ಸ್ಪೀಡ್. ಯಾವುದು? ಈ ಪ್ಲಾಟ್ಫಾರ್ಮ್, ಸುರಂಗ, ಸೇತು, ಇದಕ್ಕೆ ಲೆಂತ್ ಇರುತ್ತೆ ಆದ್ರೆ ಸ್ಪೀಡ್ ಇರಲ್ಲ. ಲೆಂತ್ ಇರುತ್ತೆ, ಹ್ಯಾಸ್ ಸ್ಪೀಡ್ ಇರುತ್ತೆ. ಅದು ಯಾವುದು? ರೈಲು. ಮತ್ತೊಂದು ರೈಲು ಸೇಮ್ ಡೈರೆಕ್ಷನ್ ಇರ್ಬೋದು, ಸೇಮ್ ಡೈರೆಕ್ಷನ್ ಅಪೋಸಿಟ್ ಡೈರೆಕ್ಷನ್ ಪ್ಲಸ್ ಮಾಡಿ, ಸೇಮ್ ಡೈರೆಕ್ಷನ್ ಮೈನಸ್ ಮಾಡಿ. ಓಕೆ, ಇನ್ನೊಂದು, ಈಗ 72 ಕಿಲೋಮೀಟರ್ ಪರ್ ಅವರ್ ಇದೆ. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಅದೇ 20 ಮೀಟರ್ ಪರ್ ಸೆಕೆಂಡ್ ಇದೆ, ಇದನ್ನ ಕಿಲೋಮೀಟರ್ ಪರ್ ಅವರ್ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 18/5 ಇಂದ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ರೇವಪ್ಪ, ಚೇತನ್, ಕಿರಣ್, ನಂದನ್, ಅಂಜಲಿ, ವೀಣಾ, ಬಸವರಾಜ್, ನಂದಕುಮಾರ್, ವಿನಾಯಕ್, ಹಸನ್. ಓಕೆ, ಹೇಗಿತ್ರಿ ಕ್ಲಾಸ್?